ಜೀ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5ರ ಸುದ್ದಿಯ ಪೈಕಿ ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾವು ನಿನ್ನೆ ಅಷ್ಟೇ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಒಂದು ಪ್ರಮುಖ ಸುದ್ದಿಯನ್ನು ನೋಡಿದ್ವಿ. ಇಷ್ಟು ದಿನಗಳ ಕಾಲ ಕೇವಲ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಹೇಳ್ತಾ ಇದ್ರು ಇರಾನ್ ಮತ್ತು ಅಮೆರಿಕಾದ ನಡುವೆ ಮಾತುಕತೆಗಳು ಫಲಪ್ರದ ಆಗ್ತಾ ಇದೆ, ಮೇಜಿಗೆ ಬರ್ತಾ ಇದ್ದಾರೆ, ನಮ್ಮ ಷರತ್ತುಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ, ಇನ್ನು ಕೆಲವು ದಿನಗಳಲ್ಲಿ ಮಾತ್ರ ಒಪ್ಪಿಗೆ ಸಿಕ್ಬಿಡುತ್ತೆ ಅಂತ ಟ್ರಂಪ್ ಮಾತ್ರ ಹೇಳ್ತಾ ಇದ್ರು. ಇರಾನ್ ಅದನ್ನು ಅಲ್ಲಗಳೆದಿತ್ತು ಅಂತ ನಾವೆಲ್ಲ ಮಾತನಾಡಿದ್ವಿ. ಆದರೆ ನಿನ್ನೆ ಬಂದಂತಹ ಒಂದು ಸುದ್ದಿ, ಸ್ವತಃ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿಯವರೇ ಅದನ್ನು ಖಾತ್ರಿಪಡಿಸಿದ್ರು. ಹೌದು, ಮಾತುಕತೆ ಫಲಪ್ರದ ಆಗ್ತಾ ಇದೆ, ಕೆಲವೇ ದಿನಗಳಲ್ಲಿ ಮಾತುಕತೆ ಅಂತಿಮ ಹಂತಕ್ಕೆ ಬರುತ್ತೆ. ಆದರೆ 2 ವಿಚಾರದ ಬಗ್ಗೆ ಮಾತ್ರ ಸ್ಪಷ್ಟತೆ ಇಲ್ಲ. ಒಂದು ಯುರೇನಿಯಂ ಹಸ್ತಾಂತರದ ಬಗ್ಗೆ ಮತ್ತು ಪರಮಾಣು ಕಾರ್ಯಕ್ರಮದ ಮೇಲೆ, ಎರಡನೆಯದಾಗಿ ಈ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಿಯರ್ ಆಗಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಬಟ್ ಮಾತುಕತೆ ಈ ಹಿಂದೆಂದಿಗಿಂತಲೂ ಕೂಡ ಫಲಪ್ರದವಾಗಿದೆ ಅಂತ ಅಬ್ಬಾಸ್ ಅರಾಗ್ಚಿ ಹೇಳಿಕೆ ಕೊಟ್ಟರು. ಅದಕ್ಕೆ ಪುಷ್ಟಿ ಎನ್ನುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಅದಕ್ಕೆ ಪುಷ್ಟಿ ಎನ್ನುವಂತೆ ಮಾತುಕತೆಗಳಾಗ್ತಾ ಇದೆ, ನಮ್ಮ ನೇತೃತ್ವದಲ್ಲಿ ಆಗಿದ್ದು ಫಲಪ್ರದ ಆಗಿದೆ, ಇತ್ಯಾದಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಎಲ್ಲ ಬೆಳವಣಿಗೆಗಳ ಆದ ನಂತರ ನಿನ್ನೆ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಏನು ಹೇಳಿದ್ರು, ವ್ಯತಿರಿಕ್ತವಾಗಿ ಇದೊಂದು ಅಪಹಾಸ್ಯದ ರೀತಿ ಅಂತ ಅವರೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದೀಗ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, 24 ಗಂಟೆಗಳಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಮತ್ತು ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗುತ್ತೆ ಅಂತ. ಹಾಗಾದರೆ ಏಕಾಏಕಿಯಾಗಿ ನಿನ್ನೆ ಇರಾನ್ನಿಂದ ಹೇಳಿಕೆ ಬಂತು, ಇದೀಗ ಟ್ರಂಪ್ ಅವರಿಂದ ಹೇಳಿಕೆ ಬರ್ತಾ ಇದೆ. ಮತ್ತೊಂದು ಕಡೆ ಮಧ್ಯಸ್ಥಿಕೆದಾರನಾಗಿರುವಂತಹ ಪಾಕಿಸ್ತಾನವು ಕೂಡ ಹೌದು ಎನ್ನುವಂತಹ ನಿಟ್ಟಿನಲ್ಲಿ ಇದನ್ನು ಖಾತ್ರಿಪಡಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದರೆ ನಿಜವಾಗಿಯೂ ಕೂಡ ಏನಾಗ್ತಾ ಇದೆ, ಯಾವ್ಯಾವ ವಿಚಾರದಲ್ಲಿ ಗೊಂದಲ ಇದೆ, ಏನು ಬೆಳವಣಿಗೆ ಆಯಿತು? ಇದೇ ಮೊದಲ ಸುದ್ದಿ. ಕೊಲ್ಲಿ ಯುದ್ಧ ಕದನ ವಿರಾಮ ಒಪ್ಪಂದಕ್ಕೆ ಕೌಂಟ್ ಡೌನ್. ನಮ್ಮಲ್ಲಿ ಒಂದು ಮಾತಿದೆ, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅಂತ. ಬೆಕ್ಕಿಗೆ ಏನು ಆಹಾರ ಸಿಗುತ್ತೆ ಅಂತ, ಆದರೆ ಇಲಿ ಜೀವ ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಾ ಇರುತ್ತೆ. ಸಂಕಟ ಅದಕ್ಕೆ, ನನ್ನ ಬದುಕೇ ನಾಶ ಆಗಿ ಹೋಗ್ಬಿಡುತ್ತೆ, ನನ್ನ ಜೀವನವೇ ಹೋಗ್ಬಿಡುತ್ತಾ ಅಂತ. ಅದೇ ರೀತಿಯಾಗಿ ಇವರದ್ದು ಕೂಡ ಅದೇ ರೀತಿಯಾದಂತಹ ಘಟನೆಗಳು. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಅನೇಕ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟರು, ಕದನ ವಿರಾಮದ ಬಗ್ಗೆ ಮಾತುಕತೆಗಳಾಗ್ತಿದೆ ಅಂತ. ಇರಾನ್ನವರು ಹೌದು ಆಗ್ತಾ ಇದೆ ಅಂತ ಅವ್ರು ಸ್ಪಷ್ಟಪಡಿಸಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳುವ ಹಂತದಲ್ಲಿ ಇರಾನ್ನವರು ಇರಲಿಲ್ಲ. ಇದೀಗ ಒಂದು ಬೆಳವಣಿಗೆಗಳಾಗ್ತಾ ಇದೆ. ಕತಾರ್ನ ದೋಹಾದಲ್ಲಿ ಮಾತುಕತೆಗಳು, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳು. JD ವ್ಯಾನ್ಸ್ ಹೋಗಿದ್ರು, ಇರಾನ್ನ ಸ್ಪೀಕರ್ ಎಲ್ಲ ಅಲ್ಲಿ ಹೋಗಿದ್ರು, ಅವರವರ ನಿಯೋಗಗಳು ಹೋಗಿತ್ತು. ಪಾಕಿಸ್ತಾನಕ್ಕೆ ನಿಯೋಗಗಳು ಹೋದಾಗ ಈ ಮಾತುಕತೆಗಳು ಮುರಿದು ಬೀಳೋದಕ್ಕೆ ಕಾರಣವಾಗಿದ್ದು ಇರಾನ್ನ ಒಂದು ಪರಮಾಣು ಕಾರ್ಯಕ್ರಮ ಆಗಿತ್ತು. ಇರಾನ್ನ ಪರಮಾಣು ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಬಿಡಬೇಕು ಅಂತ ಅಮೆರಿಕದ ಒತ್ತಡ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ದಿದ್ದು. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಆದಂತಹ ಒಟ್ಟಾರೆ ಮಾತುಕತೆ ಫಲಪ್ರದ ಆಗದೇ ಇರೋದಕ್ಕೆ ಕಾರಣ ಆಗಿತ್ತು. ಆದರೆ ಇದೀಗ ಕತಾರ್ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕತಾರ್ನ ದೋಹಾದಲ್ಲಿ ಮಾತುಕತೆಗಳಾಯ್ತಲ್ಲ, ಆ ಸಮಯದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಗತಿಗಳಾಗುತ್ತೆ ಅಂತ ನಾನು ಅನೇಕ ಬಾರಿ ಹೇಳಿದ್ದೇನೆ. ಏಪ್ರಿಲ್ 7ನೇ ತಾರೀಕಿಗೆ ಕದನ ವಿರಾಮ, 60 ದಿನಗಳ ಕಾಲ ಕಾದು ನೋಡ್ತೀವಿ, ಅದಾದ ನಂತರ ಅವರು ಮಾತುಕತೆಗೆ ಬರಬೇಕು. ಇದೇ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಡ್ತಾ ಬಂದಿದ್ದು. ಇರಾನ್ನ ಬಳಿ ಇರುವಂಥ ಏಕೈಕ ಆಪ್ಷನ್ ಅಂತ ಹೇಳಿದ್ರೆ ಅವರು ಮಾತುಕತೆಗೆ ಮಾತ್ರ ಬರೋದು, ಅದನ್ನು ಹೊರತುಪಡಿಸಿದ್ರೆ ಯಾವ ಆಪ್ಷನ್ಗಳು ಕೂಡ ಇರಾನ್ ಹತ್ರ ಇಲ್ಲ. ನಮ್ಮ ಎಲ್ಲ ಬೇಡಿಕೆಗಳನ್ನು ಸಾರಾಸಗಟಾಗಿ ಒಪ್ಪಿಕೊಳ್ಳಬೇಕು ಅಂತ ಅಮೆರಿಕ ಹೇಳ್ತಾನೆ ಬಂತು. ಇದಾದ ನಂತರ ತನ್ನದ್ದೇ ಒಂದಂತಹ ಅಪಾಚೆ ಹೆಲಿಕಾಪ್ಟರ್ ಪತನ ಆಯಿತು ಅನ್ನೋ ಕಾರಣಕ್ಕಾಗಿ ಒಂದು 4 ದಿನಗಳ ಹಿಂದೆ ಅಮೆರಿಕ ನೇರವಾಗಿ ಇರಾನ್ನ ಮೇಲೆ ದಾಳಿ ಮಾಡಿದ್ದನ್ನು ನೋಡಿದ್ದೀವಿ. ಆ ಭಾರತದ 3 ಹಡಗುಗಳ ಮೇಲೆ ಒಂದೇ ವಾರದಲ್ಲಿ ದಾಳಿ ಆಗಿದ್ದನ್ನು ನೋಡಿದ್ದೀವಿ. ಎಲ್ಲ ಬೆಳವಣಿಗೆಗಳಿಂದ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ ಅಂತ ಇರಾನ್ ಅವರು ಹೇಳಿದರು. ಅಂದರೆ ಯಾಕೆ ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಲ್ಲಾಟ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತುಕತೆಗಳಾಗುತ್ತೆ, ಕೇವಲ ರಕ್ಷಣಾತ್ಮಕವಾದಂಥ ದಾಳಿಗಳು ಇರುತ್ತೆ ಅಂತ ಟ್ರಂಪ್ ಅವರು ಹೇಳಿದಾಗಲೂ ಕೂಡ ಪುನರಪಿ ಇರಾನ್ನ ಮೇಲೆ ದಾಳಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ನೋಡಿ, ಅನೇಕ ಬಾರಿ ನಾನು ಹೇಳಿದ್ದೀನಿ, ಈ ಹಿಂದೆ ಆದಂಥ ಬೆಳವಣಿಗೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಅಮೆರಿಕಾದವರು ಏನು ಹೇಳಿದ್ರು, ಯಾವ ಕಾರಣಕ್ಕೂ ಯುದ್ಧ ಮಾಡಬೇಡಿ, ಸ್ಟಾಪ್ ಮಾಡಿಬಿಡಿ, ಮಾತುಕತೆಗಳಾಗ್ತಾ ಇದೆ, ಮಾತುಕತೆಗಳಿಗೆ ಧಕ್ಕೆ ಬರುತ್ತೆ. ಒಂದು ವೇಳೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿಬಿಟ್ರೆ ನಮ್ಮ ಜೊತೆಗೆ ಮಾತುಕತೆ ಆಗ್ತಾ ಇರುವಂಥ ಪಾಸಿಟಿವ್ನೆಸ್ ಇದೆಯಲ್ಲ, ಆ ಪಾಸಿಟಿವ್ನೆಸ್ ನೆಗೆಟಿವ್ನತ್ತ ಹೋಗಬಹುದು ಅಂತ.
ನೋಡಿ, ಅವರು ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ನಾವು ಅಮೆರಿಕ ಜೊತೆಗೆ ಮಾತನಾಡಲ್ಲ ಅಂತ ಇರಾನ್ನ ಉನ್ನತ ನಾಯಕರುಗಳೆಲ್ಲ ಹೇಳುವಂತಹ ಆತಂಕ ಯಾರಿಗಿತ್ತು? ಇದೇ ಡೊನಾಲ್ಡ್ ಟ್ರಂಪ್ ಅವ್ರಿಗಿತ್ತು. ಈ ಮಾತುಗಳನ್ನು ಹೇಳಿದ 2 ದಿನಗಳ ನಂತರ ಟ್ರಂಪ್ ಏನು ಮಾಡಿಬಿಟ್ರು? ಅವರ ಅಪಾಚೆ ಹೆಲಿಕಾಪ್ಟರ್ ಪತನ ಆಯಿತು. ನಮ್ಮ ದೇಶದ ಸ್ವಾಭಿಮಾನ ಇದು, ನಮ್ಮ ದೇಶದ ಸ್ವಾಭಿಮಾನ ಇದು. ನಾವು ಯಾವುದೇ ಕಾರಣಕ್ಕೂ ಇರಾನ್ನ ಮೇಲೆ ದಾಳಿ ಮಾಡದ ಹಾಗೆ ಇರಲ್ಲ ಅಂಥೇಳಿ ಏಕಾಏಕಿಯಾಗಿ ದಾಳಿ ಮಾಡಿದರು. ಇದೀಗ ಮಾತುಕತೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, 24 ಗಂಟೆಗಳಲ್ಲಿ ಏನೇನು ಬೆಳವಣಿಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಜೊತೆಗೆ ಹಿಂದೆ ಸಂಧಾನ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅವರು ಕೊಟ್ಟಂತ ಹೇಳಿಕೆ ಅದು. ಇರಾನ್ ಇನ್ನು ಮುಂದೆ ಅಣ್ವಸ್ತ್ರಗಳನ್ನು ಹೊಂದೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅದಕ್ಕೆ ಅವಕಾಶ ನೀಡೋದಿಲ್ಲ ಅಂತ IRGC ಅವರು ಸ್ಪಷ್ಟಪಡಿಸಿದ್ದಾರೆ. ಭಾನುವಾರ ಒಪ್ಪಂದ ಆದ ತಕ್ಷಣವೇ ಹಾರ್ಮುಜ್ ಮುಕ್ತ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನೀವು ವ್ಯತ್ಯಾಸವನ್ನು ಗಮನಿಸಿ. ಅಮೆರಿಕ ಯುದ್ಧವನ್ನು ಶುರು ಮಾಡಿದ್ದೇ ಇರಾನ್ ತನ್ನ ಭೂಗತ ಪರಮಾಣು ಕೇಂದ್ರಗಳು, ಅದು ನಂಟಾಜ್ ಆಗಿರ್ಬೋದು, ಇಸ್ಫಹಾನ್ ಆಗಿರ್ಬೋದು, ಬೇರೆ ಬೇರೆ ಪರಮಾಣು ಕೇಂದ್ರಗಳಲ್ಲಿ ಹುದುಗಿಸಿಟ್ಟಿರುವಂತಹ ಪರಮಾಣು ಕಾರ್ಯಕ್ರಮಕ್ಕೆ ಬೇಕಾದಂಥ ಯುರೇನಿಯಮನ್ನು ಹಸ್ತಾಂತರ ಮಾಡಬೇಕು, ಇಲ್ಲವೇ ಅದನ್ನು ನಾಶಪಡಿಸಬೇಕು ಅನ್ನುವಂಥದ್ದೊಂದು ಬೇಡಿಕೆ ಇತ್ತು. ಇರಾನ್ನವರು ಇದಕ್ಕೇನು ಹೇಳ್ತಾ ಬಂದರು? ನಮ್ಮ ಸ್ವಾಭಿಮಾನದ ಸಂಕೇತ ಅದು, ಯಾವುದೇ ಕಾರಣಕ್ಕೂ ಆ ಕಾರ್ಯಕ್ರಮದಿಂದ ನಾವು ಹಿಂದೆ ಸರಿಯಲ್ಲ. ಈ ಹಿಂದೆ ಇದೇ ಬರಾಕ್ ಒಬಾಮಾ ಅವರು ಇದ್ದಾಗ ಒಪ್ಪಂದ ಆಗಿತ್ತು, ಒಪ್ಪಂದದ ನಂತರ ಅಮೆರಿಕ ಹೊರಗಡೆ ಹೋಯಿತು, ಎಲ್ಲ ಬೆಳವಣಿಗೆಗಳಾಗಿದ್ದನ್ನು ಇರಾನ್ನವರು ನೋಡಿದ್ರು. ಆದರೆ ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಬಾರದು ಅಂತ ಇರಾನ್ ಒಂದು ಗಟ್ಟಿ ನಿಲುವನ್ನು ಹಿಡ್ಕೊಂಡು ಕೂತಿದೆ. ಬಟ್ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಿದ್ದಾರೆ? ಇಲ್ಲ, ಅವರು ಒಪ್ಕೊಂಡಿದ್ದಾರೆ, ಅಣ್ವಸ್ತ್ರ ಕಾರ್ಯಕ್ರಮದಿಂದ ಹಿಂದೆ ಸರಿತೀವಿ ಅಂತ. ಇರಾನ್ ಅವರು ಹೇಳಿದ್ದನ್ನು ನೀವು ಎಲ್ಲ ನೆನಪಿಟ್ಕೊಳ್ಬಹುದು. ಇರಾನ್ ಅವರು ಹೇಳಿದ್ರು, ಅಮೆರಿಕ ದಾಳಿ ಮಾಡಿದರೆ ಈಗಿರುವಂಥ 60% ಯುರೇನಿಯಂ 90% ಏರಿಕೆ ಮಾಡ್ತೀವಿ, ನಮ್ಗೆ ಯಾವುದೇ ಭಯ ಇಲ್ಲ. ಅಮೆರಿಕಕ್ಕೊಂದು ಆತಂಕ ಇದೆ, ನಾಳೆ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಿದರೆ ನನ್ನ ಮೇಲೂ ಕೂಡ ದಾಳಿ ಮಾಡುವುದಕ್ಕೆ ಇದು ಹೆದರುವುದಿಲ್ಲ ಎನ್ನುವಂಥ ಆತಂಕ ಅಮೆರಿಕಕ್ಕಿದೆ. ನಾವು ಅನೇಕ ಬಾರಿ ಹೇಳಿದ್ದೀವಿ, ಈಗಾಗಲೇ ಇರಾನ್ನ ಬಳಿ ಇರುವಂಥ ಯುರೇನಿಯಂನಿಂದ 10 ಅಣ್ವಸ್ತ್ರ ಬಾಂಬ್ಗಳನ್ನು ತಯಾರಿಸಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರಾನ್ಗಿದೆ. ಇದು ಕಂಟಿನ್ಯೂ ಆಗ್ತಾ ಹೋಗೋದಾದರೆ ಅದು ಇಸ್ರೇಲ್ಗೆ ಆತಂಕ, ಸೌದಿ ಅರೇಬಿಯಾಗೆ ಆತಂಕ, ಕತಾರ್ಗೆ ಆತಂಕ, ಅದಾದ ನಂತರ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳಿಗೂ ಕೂಡ ಆತಂಕ ಇದೆ. ಈ ಕಾರಣಕ್ಕಾಗಿ ಅಮೆರಿಕ ಅದನ್ನು ತಡಿಬೇಕು ಅಂತ ಆರ್ಥಿಕ ದಿಗ್ಬಂಧನ, ನೌಕಾ ದಿಗ್ಬಂಧನ, ಇರಾನನ್ನು ಒಂದು ರೀತಿಯಲ್ಲಿ ಚಿವುಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಪಟ್ಟರು. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಅಣ್ವಸ್ತ್ರಗಳನ್ನು ಹೊಂದೋದಿಲ್ಲ ಅಂತ IRGC ಒಪ್ಪಿಗೆ ಕೊಟ್ಟಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಒಂದು ಆಶ್ಚರ್ಯಕರ ರೀತಿ. ಯಾಕೆ ಆಶ್ಚರ್ಯಕರ ರೀತಿ ಅಂತ ಹೇಳಿದ್ರೆ, ಈ ಹಿಂದೆ ಒಂದು ಸುದ್ದಿ ಬಂದಿತ್ತು. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಅಮೆರಿಕದ ಜೊತೆಗೆ ಒಂದು ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ, ಒಂದು ಮೃದು ಧೋರಣೆ ತೋರ್ತಾ ಇದ್ದಾರೆ. ಈ ಮೃದು ಧೋರಣೆ ತೋರ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಪ್ಪಂದದ ಮಾತುಕತೆಗಳು, ಬೇಡಿಕೆಯ ವಿಚಾರದಲ್ಲಿ ಇರಾನ್ನ ಸ್ಪೀಕರ್ ಅವರನ್ನು ಕೂಡ ಸಭೆಗೆ ಕರೀತಾ ಇಲ್ಲ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ, ಸ್ವತಃ IRGC ಒಪ್ಪಿಕೊಂಡಿದೆ ಅಂತ. ಇದೊಂದು ರೀತಿಯಾದಂಥ ಆಶ್ಚರ್ಯಕರ ರೀತಿ. ಮತ್ತೊಂದು ಕಡೆ ಹಾರ್ಮುಜ್ ಮುಕ್ತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾರ್ಮುಜ್ ಹೆಂಗೆ ಮುಕ್ತ ಆಗುತ್ತೆ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರೇ ವಿಶ್ಲೇಷಣೆಯನ್ನು ಕೊಡಬೇಕು. ಯಾಕಂದರೆ ಇರಾನ್ ಹೇಳ್ತಾ ಇದೆ, ಹಾರ್ಮುಜ್ ಮುಕ್ತ ಮಾಡುವಂತಹ ವಿಚಾರ 2 ದೇಶಗಳ ನಡುವೆ ಕದನ ವಿರಾಮದ ಒಪ್ಪಂದದ ಸಮಯದಲ್ಲಿ ಅದರ ಪ್ರಸ್ತಾಪವೇ ಆಗಿಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಟ್ರಂಪ್ ಹೇಳ್ತಾ ಇದ್ದಾರೆ ಅದು ಮುಕ್ತ ಆಗುತ್ತೆ ಅಂತ. ಹೀಗಾಗಿ ಏನಾಗುತ್ತೆ ಕಾದ್ ನೋಡೋಣ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಮುಕ್ತ ಅಂತ. ಹೆಂಗೆ ಹಾರ್ಮುಜ್ ಜಲಸಂಧಿ ಮುಕ್ತ? ನಾನು ಈಗಲೂ ಅಷ್ಟೇ ಹೇಳಿದೆ. ಇರಾನ್ನ ಅಬ್ಬಾಸ್ ಅರಾಗ್ಜಿ ಆಗಿರ್ಬೋದು, ಗಾಲಿಬಾಫ್ ಅವರು ಹೇಳಿದ್ರು, ಎಲ್ಲವನ್ನು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಮೆರಿಕಾದೊಂದು ಬೇಡಿಕೆ ಇದೆ. ಈ ಫೆಬ್ರವರಿ 28, 2026ಕ್ಕಿಂತ ಮೊದಲು, ಈ ಯುದ್ಧ ಶುರುವಾಗೋದಕ್ಕಿಂತ ಪೂರ್ವದಲ್ಲಿ ಯಾವ್ಯಾವ ದೇಶಗಳ ವಾಣಿಜ್ಯ ಹಡಗುಗಳು, ಅದು ದಕ್ಷಿಣ ಏಷ್ಯಾ ಆಗಿರ್ಬೋದು, ಅಮೆರಿಕದ ಮಿತ್ರ ದೇಶಗಳಾಗಿರ್ಬೋದು, ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅದು ಇಸ್ರೇಲ್ನ ಮಿತ್ರ ದೇಶಗಳದ್ದಾಗಿರ್ಬೋದು, ಎಲ್ಲ ವಾಣಿಜ್ಯ ಹಡಗುಗಳು ಈ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಓಡಾಡ್ತಾ ಇದ್ವು. ಯಾವುದೇ ಅಡಚಣೆ ಇರಲಿಲ್ಲ. ಅದರ ಮೇಲೆ ದಾಳಿ ಆಗುವಂತಹ ಸಂಭವ ಇರಲಿಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾದಂತಹ ಅನಿವಾರ್ಯತೆಗಳಿರಲಿಲ್ಲ, ಇನ್ಸೂರೆನ್ಸ್ ಹೆಚ್ಚಳ ಮಾಡಬೇಕಾದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಇರಲಿಲ್ಲ. ಮುಕ್ತವಾಗಿ ಎಲ್ಲವೂ ಕೂಡ ಓಡಾಡ್ತಾ ಇತ್ತು. ಯಾವಾಗ ದಾಳಿ ಆಯಿತು, ಇರಾನ್ ಇದನ್ನು ಬಂದ್ ಮಾಡಿಬಿಡುತ್ತೆ. ಇವತ್ತು ಇರಾನ್ ಅಥವಾ ಅಮೆರಿಕ ಏನು ಹೇಳ್ತಾ ಇದೆ, 28ಕ್ಕಿಂತ ಮೊದಲು ಯಾವ ಪರಿಸ್ಥಿತಿ ಹಾರ್ಮುಜ್ ಜಲಸಂಧಿಯಲ್ಲಿತ್ತೋ ಅದೇ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಇದು ಅಮೆರಿಕದ ಬೇಡಿಕೆ. ಸ್ವತಃ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿತು. ಅಂತಾರಾಷ್ಟ್ರೀಯ
ಈ ಜಲಸಂಧಿಗಳ ಅಂತಾರಾಷ್ಟ್ರೀಯ ಕಡಲು ನಿಯಮಗಳೇನಿದೆ ಈ ನಿಯಮಗಳ ವಿರುದ್ಧವಾಗಿ ಇರಾನ್ ನಡೆದುಕೊಳ್ಳುತ್ತಾ ಇದೆ, ಟೋಲನ್ನು ಹಾಕ್ತಾ ಇದ್ದಾರೆ. ಈ ಟೋಲ್ ಕೂಡ ವಿರುದ್ಧವಾಗಿರುವಂಥದ್ದು ಎಲ್ಲ ಆರೋಪಗಳನ್ನು ಕೂಡ ಅಮೆರಿಕ ಮಾಡ್ತು. ಇದೀಗ ಏನು ಹೇಳ್ತಾ ಇದ್ದಾರೆ, ಹಾರ್ಮುಜ್ ಜಲಸಂಧಿ ಮುಕ್ತ ಅಂತ. ಹಾರ್ಮುಜ್ ಜಲ ಮಾರ್ಗವನ್ನು ಮರು ಪ್ರಾರಂಭ ಮಾಡೋದಕ್ಕೆಲ್ಲ ಒಪ್ಪಿಗೆ ಅಂತೆ. ನೇರ ಆರ್ಥಿಕ ನೆರವು, ನಗದು ಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇರಾನ್ ಸೇರಿದಂತೆ ಇಡೀ ಮಧ್ಯಪ್ರಾಚ್ಯದೊಂದಿಗೆ ಒಪ್ಪಂದ, ಯಾವುದೇ ಅಡೆತಡೆ ಇಲ್ಲದೆ ಸುಲಭವಾಗಿ ಹಾರ್ಮುಜ್. ನೀವು ನೋಡಿ, ಯಾಕೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತಾ ಹೋಗ್ತಾವೆ ಅಂತ ಹೇಳಿದ್ರೆ, ಒಂದು ಅಮೆರಿಕಕ್ಕೆ ಹೊಡೆತ ಕೊಡುವಂಥದ್ದು ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೊಡೆತ ಕೊಡುವಂಥದ್ದು ಎರಡು. ಮತ್ತೊಂದು ಪ್ರಮುಖವಾಗಿ ಈ ಜೀವನಾಡಿಯಾಗಿರುವಂಥ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಮಧ್ಯಪ್ರಾಚ್ಯದ ಹಡಗುಗಳು ಏನು ಹೋಗ್ತಾ ಇತ್ತಲ್ಲ, ಆ ಹಡಗುಗಳಿಗೆ ಬ್ರೇಕ್ ಹಾಕಲಾಯಿತು. ಮಧ್ಯಪ್ರಾಚ್ಯದ ಹಡಗುಗಳಿಗೆ ಬ್ರೇಕ್ ಹಾಕಿದಾಗ ಅವುಗಳ ಉಸಿರುಗಟ್ಟಿಸುವಂತಹದ್ದು. ಯಾಕಂದರೆ ಎಲ್ಲ ಮಧ್ಯಪ್ರಾಚ್ಯದ ದೇಶಗಳು ತಮ್ಮ ತೈಲ ರಫ್ತಿನ ಮೇಲೆ ಆರ್ಥಿಕತೆಯನ್ನು ಇಟ್ಕೊಂಡಿವೆ, ತೈಲ ರಫ್ತಿನ ಮೇಲೆ ಆರ್ಥಿಕತೆಯನ್ನು. ಈ ನೀವು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದಾಗ ಮಧ್ಯಪ್ರಾಚ್ಯದ ದೇಶಗಳು ನೇರವಾಗಿ ಅಮೆರಿಕದ ಮೇಲೆ ಒತ್ತಡವನ್ನು ಹಾಕ್ತಾರೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು ಅಂತ. ಅಮೆರಿಕದ ಮೇಲೆ ಒತ್ತಡ ಆದಾಗ ಆ ದಾಳಿಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಈ ಲೆಕ್ಕಾಚಾರ ಸದ್ಯಕ್ಕಿದೆ. ಹೀಗಾಗಿ ಏನಾಗುತ್ತೆ ನೋಡೋಣ. 24 ಗಂಟೆಗಳಲ್ಲಿ ಒಪ್ಪಂದ ಅಂತ ಬ್ರೋಕರ್ ಪಾಕ್ ಹೇಳಿರೋದು. ನಿನ್ನೆ ಇದ್ರ ಬಗ್ಗೆ ನಾವು ಸುದೀರ್ಘವಾಗಿ ನೋಡಿದ್ವಿ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇದರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟರು. ಮುಂದಿನ 24 ಗಂಟೆಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಹಿ ಆಗುತ್ತೆ. ಏನೇನು ವ್ಯವಸ್ಥೆಗಳಾಗಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಉಭಯ ದೇಶಗಳ ನಡುವೆ ಒಬ್ಬ ಮಧ್ಯಸ್ಥಿಕೆದಾರನಾಗಿ ನಾವೆಲ್ಲ ಮಾಡಿದ್ದೀವಿ ಅಂತ ಶಹಬಾಜ್ ಶರೀಫ್ ಎಲ್ಲ ಹೇಳಿದರು. ನಾವು ಹಿಂದೆಂದಿಗಿಂತಲೂ ಕೂಡ ಈಗ ಶಾಂತಿ ಒಪ್ಪಂದಕ್ಕೆ ಹತ್ತಿರ ಆಗಿದ್ದೀವಿ. 24 ಗಂಟೆಗಳಲ್ಲಿ ಒಪ್ಪಂದ ಪ್ರಕ್ರಿಯೆ ಮುಗಿಯುತ್ತೆ. ಡಿಜಿಟಲ್ ಸಹಿ ಹಾಕೋದಕ್ಕೆ ಪಾಕಿಸ್ತಾನ ಸಿದ್ಧತೆ ನಡೆಸ್ತಿದೆ. ಮುಂದಿನ ವಾರ ತಾಂತ್ರಿಕ ಮಟ್ಟದ ಮಾತುಕತೆಗಳು ನಡೆಯುತ್ತೆ. ಶರೀಫ್ ಮಾತಿಗೆ ಸಹಮತ ಅಂತ ಇರಾನ್ನ ವಿದೇಶಾಂಗ ಸಚಿವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಮೊದಲು ಅದು ಶುಭ ಕಾರ್ಯಕ್ಕೋ ಸ್ವಾಮಿ ಕಾರ್ಯಕ್ಕೋ ಅಥವಾ ತನ್ನ ಅಸ್ತಿತ್ವದ ಪ್ರಶ್ನೆಗೂ ಗೊತ್ತಿಲ್ಲ, ಪಾಕಿಸ್ತಾನ ಇಂಥದ್ದೊಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತು. ಅಮೆರಿಕ ಮತ್ತು ಇರಾನ್ ನಡುವೆ ನಾನು ಶಾಂತಿ ದೂತನಾಗಿ ಕೆಲಸವನ್ನು ಮಾಡ್ತೀನಿ, ಮಧ್ಯಸ್ಥಿಕೆದಾರನಾಗಿ ಕೆಲಸವನ್ನು ಮಾಡ್ತೀನಿ ಅಂತ. ಇದಕ್ಕೆ ಕಾರಣ ಬಹಳ ಸರಳವಾಗಿತ್ತು. ಇರಾನ್ಗೂ ಕೂಡ ಬೇಕಾಗಿದ್ದು ಪಾಕಿಸ್ತಾನ 900 ಕಿಲೋಮೀಟರ್ ಗಡಿ ಪ್ರದೇಶವನ್ನು ಹಂಚಿಕೊಳ್ಳುತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಮುನೀರ್ ಕೂಡ ಚೆನ್ನಾಗಿದ್ದಾರೆ, ಅದರ ಜೊತೆಗೆ ಶಹಬಾಜ್ ಶರೀಫ್ ಕೂಡ ಚೆನ್ನಾಗಿದ್ದಾರೆ. ನಾವು ಹೇಳಿದಂತೆ ಈ ವ್ಯಕ್ತಿಗಳು ಕುಣಿತಾರೆ ಎನ್ನುವಂಥ ಆಲೋಚನೆ ಕೂಡ ಟ್ರಂಪ್ ಅವರಿಗಿತ್ತು. ಈ ಕಾರಣಕ್ಕಾಗಿ ಎರಡು ದೇಶಗಳು ಯಾರನ್ನು ಆಯ್ಕೆ ಮಾಡಿಕೊಂಡ್ರು, ಪಾಕಿಸ್ತಾನವನ್ನು ಆಯ್ಕೆ ಮಾಡಿಕೊಂಡು ಇಸ್ಲಾಮಾಬಾದ್ನಲ್ಲಿ ದೊಡ್ಡ ಮಟ್ಟದ ಸಭೆಗಳೆಲ್ಲವೂ ಕೂಡ ನಡೀತು. ಅದಾದ ನಂತರ ಇದೀಗ ಪಾಕಿಸ್ತಾನ ಹೇಳ್ತಾ ಇದೆ ಮಾತುಕತೆ ಅಂತಿಮ ಹಂತಕ್ಕೆ ಬರ್ತಾ ಇದೆ, ಸಹಿ ಆಗ್ತೇವೆ, ಡಿಜಿಟಲ್ ಸಹಿ ಆಗುತ್ತೆ ಅಂತ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು 24 ಗಂಟೆಗಳಲ್ಲಿ ಒಪ್ಪಂದ ಅಂತ. ಬಟ್ ಇರಾನ್ ಹೇಳ್ತಾ ಇದೆ ಒಪ್ಪಂದಕ್ಕೆ ನಮ್ಮ ಆತುರ ಇಲ್ಲ. ಜಸ್ಟ್ ನಿನ್ನೆ ಕೊಟ್ಟಂಥ ಹೇಳಿಕೆಗೂ ಮತ್ತು ಇವತ್ತಿನ ಹೇಳಿಕೆಗಳನ್ನು ನೀವು ಜಸ್ಟ್ ಡಿಫ್ರೆನ್ಸಿಯೇಟ್ ಮಾಡಿ ನೋಡಿ. ನಿನ್ನೆ ಇರಾನ್ನ ಅಬ್ಬಾಸ್ ಅರಾಗ್ಜಿ ಹೇಳಿದ್ರು ಇಲ್ಲ ಮಾತುಕತೆ ಆಗ್ತಾ ಇದೆ, ಮಾತುಕತೆ ಆಗುತ್ತೆ, ಫಲಪ್ರದ ಆಗುತ್ತೆ ಅಂತ. ಬಟ್ ಇವತ್ತೇನು ಹೇಳ್ತಾ ಇದೆ ಇರಾನ್ ಅವರು, ನಮಗೆ ಒಪ್ಪಂದಕ್ಕೆ ಆತರ ಇಲ್ಲ ಅಂತ. ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ನಾನು ಆತರ ಪಡಲ್ಲ, ಒಪ್ಪಂದ ಇವತ್ತೇ ಜಾರಿಯಾಗಬೇಕು ಅನ್ನುವಂಥ ನಿಯಮ ಇಲ್ಲ. ಇರಾನ್ ತನ್ನ ಹಿತಾಸಕ್ತಿಗೆ ವಿರುದ್ಧವಾದಂಥ ಒಪ್ಪಂದವನ್ನು ಮಾಡಿಕೊಳ್ಳಲ್ಲ. ಟ್ರಂಪ್ ಸಂಧಾನ ಟ್ವೀಟ್ಗೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಯಾರು ಕೊಟ್ಟರು, ಇರಾನ್. ಈ ಹೇಳಿಕೆಗಳು ನಿನ್ನೆ ಅದಕ್ಕಿಂತ ಮೊದಲು ಟ್ರಂಪ್ ಅವರಿಂದ ಬಂದಿತ್ತು. ಟ್ರಂಪ್ ತನ್ನ ಎಲ್ಲ ಸನ್ಕಾಮ್ನ ಅಧಿಕಾರಿಗಳಾಗಿರ್ಬೋದು, ರಾಜತಾಂತ್ರಿಕ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ನೀವು ಅವಸರವನ್ನು ಮಾಡಿಕೊಂಡು ಇರಾನ್ನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಬೇಡಿ, ಸಿಕ್ಕಿದ್ದೇ ಚಾನ್ಸು ಅಂತ ಅವರು ನಮ್ಮ ಜೊತೆಗೆ ಈಗ ಒಪ್ಪಂದದ ನಾಟಕವನ್ನಾಡಿ ನಾಳೆ ಒಂದ್ಸಗೆ ನಾವು ಒಪ್ಪಂದದಿಂದ ಹಿಂದೆ ಹೋಗುವಂಥ ಸಾಧ್ಯತೆಗಳಿರುತ್ತೆ, ನಮ್ಮಿಂದ ಆರ್ಥಿಕ ಲಾಭ ಸಿಕ್ಕ ತಕ್ಷಣ ಹೀಗಾಗಿ ಎಚ್ಚರದಿಂದ ಇರಬೇಕು ಅಂತ ಟ್ರಂಪ್ ಅವರೆಲ್ಲ ಹೇಳಿದರು. ಇದೀಗ ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನಾನು ಆತುರವನ್ನು ಪಡೋದಿಲ್ಲ, ಇವತ್ತೇ ಆಗಬೇಕು ಅನ್ನುವಂತಹ ನಿಯಮ ಇಲ್ಲ ಅಂತ. ಯಾಕಂದರೆ ನೀವು ಗಮನಿಸಬೇಕಾದ ಸಂಗತಿ, ಇರಾನ್ ಸೋತು ಸುಣ್ಣವಾಗಿ ಹೋಗ್ತಾ ಇದೆ, ಪ್ರತಿರೋಧವನ್ನೇ ತೋರ್ತಾ ಇಲ್ಲ ಅಮೆರಿಕದ ವಿರುದ್ಧ, ಕೈ ಕಟ್ಟಿ ಕುಳಿತು ಬಿಟ್ಟಿದೆ ಎನ್ನುವಂತಹ ನಿಟ್ಟಿನಲ್ಲಿ ಬಂದಾಗ ಸಹಜವಾಗಿ ಕದನ ವಿರಾಮಕ್ಕೆ ಒಪ್ಪಬೇಕಾದಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ನೀವು ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದಂತಹ ಸಮಯದಲ್ಲೂ ಕೇವಲ ಮಾರ್ಚ್, ಏಪ್ರಿಲ್, ಫೆಬ್ರವರಿ ತಿಂಗಳು ಮಾತ್ರವಲ್ಲ, ಮೇ, ಜೂನ್ನಲ್ಲೂ ಕೂಡ ದೊಡ್ಡ ಮಟ್ಟದ ಕ್ಷಿಪಣಿ ದಾಳಿಗಳಾದಾಗಲೂ ಕೂಡ ಇರಾನ್ನವರು ಏನು ಮಾಡಿದ್ರು, ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿರೋಧವನ್ನು ವ್ಯಕ್ತಪಡಿಸೋದು ಮಾತ್ರವಲ್ಲದೆ ಇರಾನ್ ಒಂದು ಪ್ಲಾನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದ ಬೇರೆ ಬೇರೆ ಮುಸ್ಲಿಂ ದೇಶಗಳಿದೆ ಅಲ್ಲ, ಸುನ್ನಿ ಪ್ರಾಬಲ್ಯ ಹೊಂದಿರುವಂಥ ಮುಸ್ಲಿಂ ರಾಷ್ಟ್ರಗಳು, ಅವುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ತಾ ಇದ್ದಾರೆ ಇರಾನ್ನವರು, ನಾವು ಅವಸರಕ್ಕೆ ಬಲಿಯಾಗೋದಿಲ್ಲ ಅಂತ. ಮತ್ತೊಂದು ಕಡೆ ಇಸ್ಲಾಮಾಬಾದ್ ಒಪ್ಪಂದ ಪತ್ರ ನಿರ್ಧಾರ ಆಗಿಲ್ಲ ಅಂತ. ಇಸ್ಲಾಮಾಬಾದ್ ಒಪ್ಪಂದ ಪತ್ರ ನಿರ್ಧಾರ ಆಗಿಲ್ಲ, ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಅಂತ ದೃಢಪಡಿಸಿಲ್ಲ. ಇಸ್ಲಾಮಾಬಾದ್ ಒಪ್ಪಂದದ ಕುರಿತಂತೆ ನಿರ್ಧಾರವನ್ನು ಮಾಡಿಲ್ಲ.
ಭಾನುವಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಗಡುವು ನಿಗದಿಪಡಿಸಿಲ್ಲ, ಒಪ್ಪಂದದ ಯಶಸ್ಸನ್ನು ಎಲ್ಲ ನೀವು ಊಹಿಸಬೇಡಿ. ಎರಡೂ ದೇಶಗಳ ನಡುವೆ ಮಾತುಕತೆ ಅಷ್ಟೇ ನಡೀತಾ ಇದೆ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಕೊಟ್ಟಿರುವಂಥ ಹೇಳಿಕೆ ಅವರು ಹೇಳ್ತಾ ಇದ್ದಾರೆ, ಅಮೆರಿಕ ಜೊತೆಗೆ ಶಾಂತಿ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಅಂತ ದೃಢಪಡಿಸಿದ್ರು. ಇಸ್ಲಾಮಾಬಾದ್ ಒಪ್ಪಂದ ಪತ್ರದ ಕುರಿತಂತೆ ಭಾನುವಾರ ಯಾವುದೇ ನಿರ್ಧಾರಗಳಾಗೋದಿಲ್ಲ, ನಿರ್ಧಾರ ಆಗುತ್ತೆ ಅಂತ ಟ್ರಂಪ್ ಹೇಳಿದರು, ಬಟ್ ನಿರ್ಧಾರ ಆಗಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಎರಡು ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ ಅಂತ ಬಹಗೈ ಅವರೆಲ್ಲ ಹೇಳಿದರು. ಆದರೆ ಇನ್ನೂ ಯಾವುದೇ ಗಡುವನ್ನು ನಿಗದಿಪಡಿಸಿಲ್ಲ, ಇವತ್ತೇ ಆಗಬೇಕು, ನಾಳೆ ಆಗಬೇಕು, ನಾಡಿದ್ದ ಆಗಬೇಕು ಅಂತ. ಬಟ್ ಈ ಯಶಸ್ಸನ್ನು ವಹಿಸುವಂತಹ ಮಾಧ್ಯಮಗಳ ವಿರುದ್ಧ ಎಲ್ಲ ಎಚ್ಚರಿಕೆ ಕೊಟ್ಟರು. ಎರಡು ದೇಶಗಳು ಶೀಘ್ರವೇ ಒಪ್ಪಂದಕ್ಕೆ ಬರ್ತವೆ, ಬಟ್ ಇವತ್ತೇ ಆಗುತ್ತೆ ಇತ್ಯಾದಿ ಯಾವುದು ಕೂಡ ಇಲ್ಲ. ಇಸ್ಲಾಮಾಬಾದ್ನ ಕರಡು ಪ್ರತಿ ಒಪ್ಪಂದ ಆಗಿದೆ. ಅಂದರೆ 14 ಬೇಡಿಕೆಗಳನ್ನು ಅವರು ಇಟ್ಟಿದ್ರು, ಅವುಗಳನ್ನು ಇವರು ತಿರಸ್ಕಾರ ಮಾಡಿದರು. ಅಮೆರಿಕ ಒನ್ಸಗೇನ್ ಬೇಡಿಕೆಗಳನ್ನು ಇಟ್ಟು ಈ ಬೇಡಿಕೆಗಳ ವಿನಿಮಯ ಕೂಡ ಆಗಿತ್ತು. ಇದಕ್ಕೆ ಮೀಡಿಯೇಟರ್ ಆಗಿ ಕೆಲಸ ಮಾಡಿದವರು ಯಾರು? ಇಸ್ಲಾಮಾಬಾದ್ನವರು, ಅಂದರೆ ಪಾಕಿಸ್ತಾನದವರು ಮೀಡಿಯೇಟರ್ ಆಗಿ ಇವರ ಬೇಡಿಕೆಗಳನ್ನು ಅವ್ರಿಗೆ ತಲುಪಿಸಿದ್ರು, ಅವರ ಬೇಡಿಕೆಗಳನ್ನು ಇವ್ರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದರು. ಇದೀಗ ಶಹಬಾಜ್ ಶರೀಫ್ ಹೇಳಿದರು ಎಲ್ಲವೂ ಕೂಡ ಅಂತಿಮ ಆಗಿಬಿಟ್ಟಿದೆ ಅಂತ. ಬಟ್ ಇರಾನ್ ಅದನ್ನು ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಒಂದೇ ದಿನದಲ್ಲಿ ಅಥವಾ ನಿರ್ದಿಷ್ಟ ದಿನದಲ್ಲಿ ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಮಯ ಇದೆ, ಸಮಯ ಬಂದಾಗ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಇರಾನ್ ಅಮೆರಿಕಕ್ಕೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮುಖಾಂತರ ಮಧ್ಯಪ್ರಾಚ್ಯದ ಯುದ್ಧ, ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು, ನಾಳೆ ಆಗುತ್ತೆ ನಾಡದ್ದಾಗುತ್ತೆ ಒಪ್ಪಂದ ಎನ್ನುವಂಥ ಚರ್ಚೆ, ಎಲ್ಲದರ ಚರ್ಚೆಯ ನಡುವೆಯೂ ಕೂಡ ಇಂಥದ್ದೊಂದು ಪ್ರಕ್ರಿಯೆ ಮುಂದೆ ನಡೀತಾ ಇದೆ. ಇದು ಜೀ ಕನ್ನಡ ನ್ಯೂಸ್ ಡಿಎನ್ಎ ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ ಇರಾನ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಇರಾನ್ನ 1979ರಲ್ಲಿ ಇಸ್ಲಾಂ ಕ್ರಾಂತಿ ಆದ ನಂತರ ಅಧಿಕಾರಕ್ಕೆ ಬಂದಿದ್ದಂತಹ ಅಯತಲ್ಲಾ ಅಲಿ ಖಮೇನಿ. ಈ ಅಯತಲ್ಲಾ ಅಲಿ ಖಮೇನಿ ಫೆಬ್ರವರಿ 28, 2026ರಂದು ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂತಹ ಏಕಕಾಲದ ದಾಳಿಯಲ್ಲಿ ಘಟನೆಯಲ್ಲಿ ಮೃತಪಟ್ಟರು. ಈ ವ್ಯಕ್ತಿ ಮೃತಪಟ್ಟು ಇವತ್ತಿಗೆ 131 ದಿನಗಳಾಯಿತು. ಇವರ ಅಂತ್ಯಕ್ರಿಯೆ ಆಗಿರಲಿಲ್ಲ. ಈ ಬಗ್ಗೆ ನಾವು ಸುದೀರ್ಘವಾಗಿ ಡಿಎನ್ಎಲ್ಲಿ ಹಿಂದೆ ಒಮ್ಮೆ ಚರ್ಚೆ ಮಾಡಿದ್ದೀವಿ. ಯಾವ ಕಾರಣಕ್ಕಾಗಿ ಅಂತ್ಯಕ್ರಿಯೆ ಆಗಿರಲಿಲ್ಲ, ಆ ಶವವನ್ನು ಹೇಗೆ ರಕ್ಷಣೆ ಮಾಡಿಡಲಾಗಿದೆ, ಏನು ಎತ್ತ, ಎಲ್ಲದರ ಬಗ್ಗೆ ಸುದೀರ್ಘವಾಗಿ ನೋಡಿದ್ದೀವಿ. ಆದರೆ ಈಗ ಇರಾನ್ನಿಂದ ನಿನ್ನೆ ಒಂದು ಮಹತ್ವದ ಮಾಹಿತಿ ಬಂದಿದೆ. ಅವರ ಅಂತ್ಯಕ್ರಿಯೆಯನ್ನು ದಿನಾಂಕವನ್ನು ನಿಗದಿಪಡಿಸಲಾಗಿದೆ. 131 ದಿನಗಳ ಬಳಿಕ ಅಂತ್ಯಕ್ರಿಯೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಹಾಗಾದರೆ ಏನಾಯ್ತಿದು, ಹೇಗೆ? ಹತ್ಯೆಯಾದ 3 ತಿಂಗಳ ನಂತರ ಇರಾನ್ನ ನಾಯಕ ಖಮೇನಿ ಶವ ಸಂಸ್ಕಾರಕ್ಕೆ ದಿನಾಂಕ ನಿಗದಿಯಾಯಿತು. ಜುಲೈ 4ರಿಂದ ಟೆಹರಾನ್ನಲ್ಲಿ ಆರಂಭ ಆಗುತ್ತೆ. 9ನೇ ತಾರೀಕು ಮಶಾದ್ನಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ರೆಜಾ ಇಮಾಮ್ ಮಸೀದಿಯಲ್ಲಿ ಜುಲೈ 9ರಂದು ಸಮಾಧಿ ಮಾಡ್ತೀವಿ ಅಂತ ಅವರೆಲ್ಲ ಘೋಷಣೆ ಮಾಡಿದ್ದಾರೆ. ಇರಾನ್ನವರು ಘೋಷಣೆ ಮಾಡಿದ್ದು 6 ದಿನಗಳ ಕಾಲ ರಾಷ್ಟ್ರೀಯ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಅವರು ಹೇಳಿದ್ದಾರೆ. ಮಶಾದ್ ನಗರದಲ್ಲಿರುವಂಥ ಇಮಾಮ್ ರಜಾ ಮಸೀದಿಯ ಒಂದು ಸಂಕೀರ್ಣದಲ್ಲಿ ಸಮಾಧಿ ಇರುತ್ತೆ. ಅಂದರೆ ಸಿಯಾ ಮುಸ್ಲಿಮರ ಪವಿತ್ರ ಮಸೀದಿ ಅಂತ ಹೇಳಲಾಗುತ್ತೆ. ಒಂದು ವಿಸ್ತೀರ್ಣದ ಭಾಗವನ್ನು ನೀವು ತೆಗೆದುಕೊಂಡ್ರೆ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಮಸೀದಿ ಅಂತ ಕರೆಯಲಾಗುತ್ತೆ ಇದನ್ನು. ಈ ಕಾರಣಕ್ಕಾಗಿ ಅಲ್ಲೆಲ್ಲ ಮಾಡಲಾಗ್ತಾ ಇದೆ. ಮಶಾದ್ ಈ ಖಮೇನಿಯವರು ಹುಟ್ಟಿ ಬೆಳೆದಂತಹ ಊರು, ಹೀಗಾಗಿ ಅಲ್ಲಿ ಅದನ್ನು ಮಾಡಲಾಗುತ್ತೆ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, ಒಂದು ಪವಿತ್ರ ಶೋಕಾಚರಣೆಯ ಮೊಹರಂ ಹಬ್ಬದ ಸಮಯದಲ್ಲಿ ಇದನ್ನು ಮಾಡಲಾಗ್ತಾ ಇದೆ. ಮೊಹರಂ ಹಬ್ಬ ಅಂದರೆ ಜೂನ್ 16ನೇ ತಾರೀಕಿನಿಂದ ಮೊಹರಂ ತಿಂಗಳು ಶುರುವಾಗ್ತಾ ಇದೆ. ಜೂನ್ 16, 2026ರಿಂದ. ನೀವು ಇಸ್ಲಾಂನಲ್ಲಿ ಹೆಂಗೆ ನಂಬಲಾಗುತ್ತೆ ಅಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಇವರು ಹುತಾತ್ಮರಾದಂಥ, ಅಂದರೆ ಮೊಹರಂ ತಿಂಗಳ ಮೊದಲ 10 ದಿನಗಳನ್ನು ಅವರು ಹುತಾತ್ಮವಾದಂತಹ ದಿನಗಳಂತ ಅವರು ಪರಿಗಣನೆ ಮಾಡ್ತಾರೆ. ಹೀಗಾಗಿ ಅಲ್ಲಿ ಯಾವುದೇ ಅಡಚಣೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇರಾನ್ನವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ಮೊದಲ 10 ದಿನಗಳನ್ನು ಡ್ರಾಪ್ ಔಟ್ ಮಾಡೋ ಮುಖಾಂತರ ಈ ಅಂತ್ಯಕ್ರಿಯೆಯನ್ನು ಜುಲೈಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಜುಲೈ 4 ಮತ್ತು 5 ಅಂದರೆ ಮೊಹರಂನ 19 ಮತ್ತು 20ನೇ ದಿನಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜುಲೈ 9ನೇ ತಾರೀಕು ಏನಿದೆಯಲ್ಲ, ಶಿಯಾ ಮುಸ್ಲಿಮರ 4ನೇ ಇಮಾಮ್ ಆದಂತಹ ಇಮಾಮ್ ಜನಲ್ ಅವರ ಅಭಿದಿನ ಅಂತ ಹೇಳ್ತಾರೆ. ಅವರು ಹುತಾತ್ಮರಾದಂತಹ ದಿನ ಅಂತ ಹೇಳಲಾಗುತ್ತೆ. ಅಂದರೆ ಶಿಯಾ ಮುಸ್ಲಿಮರ 4ನೇ ಇಮಾಮ್ ಆಗಿರುವಂತಹ ಜನಲ್ ಅಬಿದಿನ್ ಎನ್ನುವಂಥವ್ರು ಹುತಾತ್ಮರಾದಂತಹ ದಿನ. ಅವರು ಹುತಾತ್ಮ ಆಗಿದ್ದಂತಹ ದಿನವೇ ಅಯತಲ್ಲಾ ಅಲಿ ಖಮೇನಿ ಅವರ ಈ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಇದೀಗ ಇವರೆಲ್ಲ ಮುಂದಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಒಂದು ಸಭೆ ಮಾಡ್ತಾ ಇದ್ರು ಫೆಬ್ರವರಿ 28ನೇ ತಾರೀಕಿಗೆ ಶನಿವಾರ ದಿನ. ಅದನ್ನು ಅಮೆರಿಕ ಮತ್ತು ಇಸ್ರೇಲ್ ಅವರು ಗುರುತಿಸಿದ್ರು, ಅದಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ರು. ಸಿದ್ಧತೆ ಆದ ನಂತರ ಈ ವ್ಯಕ್ತಿ ಮೃತಪಟ್ಟಿದ್ರು. ಇದೀಗ ಅಂತ್ಯಕ್ರಿಯೆಗೆ ದಿನಾಂಕ ನಿಗದಿ ಆಗಿದೆ.
ಹಾಗಾದರೆ ಖಮೇನಿಯವರ ಅಂತ್ಯಕ್ರಿಯೆ ವೇಳಾಪಟ್ಟಿ ಹೆಂಗಿದೆ, ಯಾವತ್ತು ದಿನ ಏನಾಗುತ್ತೆ? ನಾನು ಅವಾಗಲೇ ಹೇಳಿದೆ 6 ದಿನಗಳ ಕಾಲ ನಡೆಯುತ್ತಿದೆ ವ್ಯವಸ್ಥಿತವಾಗಿ. ಏನೇನು? ಜುಲೈ 4 ಮತ್ತು 5, 2026 ಟೆಹರಾನ್ನ ಖಮೇನಿ ಮೊಸಾಲ್ಲಾದಲ್ಲಿ ವಿದಾಯ ಸಮಾರಂಭ ನಡೆಯುತ್ತೆ. 6ನೇ ತಾರೀಕು ಟೆಹರಾನ್ನಲ್ಲಿ ಅಂತ್ಯಕ್ರಿಯೆ ಮೆರವಣಿಗೆ ಆಗುತ್ತೆ. ಜುಲೈ 7ನೇ ತಾರೀಕು ಪವಿತ್ರ ನಗರ ಕೋಮ್ನಲ್ಲಿ ಅಂತ್ಯಕ್ರಿಯೆ ಮೆರವಣಿಗೆ ಆಗುತ್ತೆ. 9ನೇ ತಾರೀಕು ಮಷದ್ನಲ್ಲಿ ಅಂತ್ಯಕ್ರಿಯೆ ಮೆರವಣಿಗೆ. 9ನೇ ತಾರೀಕು ಅಲ್ಲೇ ರಜಾ ಇಮಾಮ್ ಮಸೀದಿಯಲ್ಲಿ ಅವರ ಸಮಾಧಿ ಕೂಡ ಆಗ್ತಾ ಇದೆ. ಸಮಾಧಿ ಕೂಡ ಒಟ್ಟು 6 ದಿನದ ಪ್ರಕ್ರಿಯೆ. 4 ಮತ್ತು 5 ಶನಿವಾರ ಮತ್ತು ಭಾನುವಾರ ಟೆಹರಾನ್ನಲ್ಲಿ ಇಮಾಮ್ ಖಮೇನಿಯವರ ಮೊಸಾದ್ನಲ್ಲಿ ಸಾರ್ವಜನಿಕರು, ಅಂದರೆ ಅದು ರಾಜಧಾನಿ, ಬೇರೆ ಬೇರೆ ದೇಶಗಳಿಂದ ನಾಗರಿಕರು ಅಥವಾ ಉನ್ನತ ಅಧಿಕಾರಿಗಳೆಲ್ಲ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ 2 ದಿನಗಳ ಅವಕಾಶ. ಜುಲೈ 6ನೇ ತಾರೀಕಿಗೆ ಒಂದು ಮೆರವಣಿಗೆಗಳಾಗುತ್ತೆ. ಜುಲೈ 7ನೇ ತಾರೀಕಿಗೆ ಕೋಮ್ಗೆ ಆ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಆಗುತ್ತೆ. ಅದಾದ ನಂತರ ಅಂತಿಮ ಯಾತ್ರೆಗಳು ಶುರುವಾಗುತ್ತೆ 9ನೇ ತಾರೀಕಿಗೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಜುಲೈ 8ನೇ ತಾರೀಕಿಗೆ ಯಾವುದೇ ಧಾರ್ಮಿಕ ವಿಧಿವಿಧಾನಗಳು ಯಾವುದೂ ಕೂಡ ಇರೋದಿಲ್ಲ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಕೋಮ್ ಪ್ರದೇಶದಿಂದ ಆ ಮೃತದೇಹವನ್ನು ಮುಷಾದ್ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕು. ಆ ವ್ಯವಸ್ಥಿತವಾಗಿ ತೆಗೆದುಕೊಂಡು ಹೋಗಬೇಕನ್ನುವಂತಹ ಕಾರಣಕ್ಕಾಗಿ ಆ ಒಂದು ದಿನವನ್ನು ಗ್ಯಾಪ್ ಮಾಡಲಾಗಿದೆ. ನೀವು ಗಮನಿಸಿ 3 ನಗರಗಳನ್ನು ಅಲ್ಲಿ ಪಟ್ಟಿ ಮಾಡಿದ್ದಾರೆ. ಒಂದು ಟೆಹರಾನ್, 2 ದಿನ ಅವಕಾಶ ಇದೆ. ಟೆಹರಾನ್ ರಾಜಧಾನಿ, ಕೋಮ್ ಇದು ಶಿಯಾ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಲಾಗುತ್ತೆ. ಇಲ್ಲಿ ವಿದ್ವಾಂಸರು ಅನೇಕ ಜನ ಇದ್ದಾರೆ. ಅವರು ಇಸ್ಲಾಮಿಕ್ ಪಟ್ಟಣ ಎಲ್ಲವೂ ಕೂಡ ಆಗುತ್ತಂತೆ. 2ನೇ ನಗರ. 3ನೇದು ಮಷಾದ್, ಅತ್ಯಂತ ಪವಿತ್ರ ನಗರ ಅಂತ ಕರೆಯಲಾಗುತ್ತೆ. ಅವರು ಹುಟ್ಟರು ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಇದೀಗ ಇರಾನ್ನವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು 4 ತಿಂಗಳುಗಳ ಕಾಲ ಅಂತ್ಯಕ್ರಿಯೆ ಯಾಕೆ ಮಾಡಿರಲಿಲ್ಲ? ಇದೊಂದು ಪ್ರಶ್ನೆ ಇದೆ. ಅವತ್ತೇ ಮೃತಪಟ್ಟರು, ಅವತ್ತೇ ಅಂತ್ಯಕ್ರಿಯೆ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ಇಸ್ರೇಲ್ನ ವಾಯು ದಾಳಿಯ ಭೀತಿ ಇತ್ತು. ಅಮೆರಿಕ ದಾಳಿ ಮಾಡಬಹುದು ಎನ್ನುವಂಥ ಆತಂಕ ಇತ್ತು. ಕದನ ವಿರಾಮ, ಶಾಂತಿ ಮಾತುಕತೆಗಳೆಲ್ಲ ಚರ್ಚೆಯಲ್ಲಿತ್ತು. ಒನ್ಸ್ ಅಗೇನ್ ದಾಳಿ ಆಗಬಹುದು ಎನ್ನುವಂಥ ಆತಂಕ, ದಾಳಿ ಆಗ್ಬೋದು ಅಂತ. ಈಗ ಇಸ್ರೇಲ್ ಮರಳಿ ದಾಳಿ ಮಾಡಿ, ಈಗ ಅಂತ್ಯಕ್ರಿಯೆ ಅಂತ ಹೇಳಿದರೆ ಅಲ್ಲಿಯ ಇವರ ಪುತ್ರ ಮೋಸ್ತಫಾ ಖಮೇನಿ ಬರಬೇಕು. ಮೋಸ್ತಫಾ ಖಮೇನಿಯ ಜೊತೆಗೆ ಆ ದೇಶದ ಪ್ರೆಸಿಡೆಂಟ್ ಆಗಿರ್ಬೋದು, ಸ್ಪೀಕರ್ IRGCಯ ಕಮಾಂಡರ್ಗಳಾಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆ ಬಂದಾಗ ಇರಾನ್ ಏನು ಮಾಡ್ತಾ ಇತ್ತು, ಸಂಚು ಹಾಕ್ತಾ ಇತ್ತು, ಮತ್ತಷ್ಟು ಉನ್ನತ ನಾಯಕರನ್ನು ಹೊಡಿಬೇಕು ಅಂತ. ಅದಕ್ಕೊಂದು ಅವಕಾಶ ಸಿಗಬಹುದು ಎನ್ನುವಂಥ ಆತಂಕದ ಕಾರಣಕ್ಕಾಗಿ ಅವರು ಅದನ್ನು ಡ್ರಾಪ್ ಮಾಡಿದ್ರು ಅಂತ. ಮತ್ತೊಂದು ಕಡೆ ವಾಯು ಪ್ರದೇಶಗಳನ್ನು ಬಂದ್ ಮಾಡಿದ್ರು. ಯುದ್ಧದ ಭೀತಿಯಾಗಿತ್ತು. ಜನಸಾಮಾನ್ಯರು ಹೊರಗಡೆ ಬರುವಂತಹ ಪರಿಸ್ಥಿತಿಗಳಿರಲಿಲ್ಲ. ರಾಜಕೀಯ ಅಸ್ಥಿರತೆ ಇತ್ತು. ಶಾಂತಿ ಮಾತುಕತೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಎಲ್ಲ ಕಾರಣಕ್ಕಾಗಿಯೂ ಕೂಡ ಒಂದು ಪ್ರಯತ್ನ ಆಗಿರಲಿಲ್ಲ ಅಂತ. ಈಗ ಯಾಕೆ ಒಂದು ಗಣರಾಜ್ಯ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಇರಾನ್ ಅವರು ಮುಂದಾಗ್ತಾ ಇದ್ದಾರೆ ಅಂತ. ನೀವು ಇರಾನ್ನ ಅಯತಲ್ಲಾ ಅಲಿ ಖಮೇನಿಯನ್ನು ನೀವು ಸಾಯಿಸಿದ ನಂತರವೂ ಕೂಡ, ಹತ್ಯೆ ಮಾಡಿದ ನಂತರವೂ ಕೂಡ ನಾವು ಈ ಪರಿಪ್ರಮಾಣದಲ್ಲಿ ಜನ ಸೇರಿದ್ದೀವಿ, ನಮ್ಮಲ್ಲಿ ಒಗ್ಗಟ್ಟು ಹೀಗೆ ಇದೆ ಅಂತ. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಒಂದು 2 ಕೋಟಿ ಜನ ಇವರ ಅಂತ್ಯಕ್ರಿಯೆ ಮೆರವಣಿಗೆಯಲ್ಲಿ ಭಾಗವಹಿಸಬಹುದು ಅಂತ. 2 ಕೋಟಿ ಜನ ಭಾಗವಹಿಸಬಹುದು ಅಂತ ನಾನು ನಿಮಗೆ ನಿನ್ನೆ ಹೇಳಿದ್ದೇನೆ. 1989ರಲ್ಲಿ ಅಯತಲ್ಲಾ ಅಲಿ ಖಮೇನಿಯವರ ಸಂಬಂಧಿ, ಈ ಹಿಂದೆ ಅಂತಹ ಖಮೇನಿ ಅಯತಲ್ಲಾ ರುಹುಲ್ಲಾ ಖಮೇನಿ ಮೃತಪಟ್ಟಿದ್ದರು 1989ರಲ್ಲಿ. ಅವರು ಮೃತಪಟ್ಟಂತಹ ಸಮಯದಲ್ಲಿ ಮೆರವಣಿಗೆ ಸಾಗಿತ್ತು. ಸರಿಸುಮಾರು 32 ಕಿಲೋಮೀಟರ್ ಜನ ಇದ್ದರು. 32 ಕಿಲೋಮೀಟರ್ ಜನ ಇದ್ದರು. 1,02,00,000 ಜನ ಅವರ ಅಂತ್ಯ ಸಂಸ್ಕಾರದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇದು ದಾಖಲೆ ಆಗಿದೆ. 1,02,000 ಜನ, 1,02,00,000 ಜನ ಭಾಗವಹಿಸಿದ್ರು. ಅದೇ ಪ್ರಮಾಣದಲ್ಲಿ ಅದಕ್ಕಿಂತಲೂ ಕೂಡ ಹೆಚ್ಚಾಗಿ 2 ಕೋಟಿ ಜನ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬಹುದು ಅಂತ. ನೀವು ಜಸ್ಟ್ ಇಮ್ಯಾಜಿನ್, 32 ಕಿಲೋಮೀಟರ್ ಅಂತ ಹೇಳಿದ್ರೆ ಜನರೇ ಇದ್ದರಲ್ಲಿ. ವಿಶ್ವದ ಅತ್ಯಂತ ದೊಡ್ಡದ ಜನ ಸೇರಿರುವಂಥ ಅಂತ್ಯಕ್ರಿಯೆ ಅಂತ ಕರೆಯಲಾಗುತ್ತದನ್ನು. ಹೀಗಾಗಿ ಒಂದು ಇರಾನ್ ಇವತ್ತಿನ ತನಕವೂ ಕೂಡ ಕುಗ್ಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವ ಭಾಗವಾಗಿ ಜನರನ್ನು ಸೇರಿಸ್ತಾರೆ ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ 4 ತಿಂಗಳ ಕಾಲ ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡಲಾಯಿತು. ಹಾಗಾದರೆ ಅಯತಲ್ಲಾ ಅಲಿ ಖಮೇನಿ ಮಾತ್ರವಲ್ಲ, ಅವರ ಜೊತೆಗೆ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ದರು. ಕೆಲವೊಂದಿಷ್ಟು ಜನ ಅಧಿಕಾರಿಗಳು, ಸಂಬಂಧಿಕರೆಲ್ಲರೂ ಕೂಡ ಇದ್ದರು. ಯಾರ್ಯಾರಿದ್ರು? ಸಯೀದ್ ಬೋಶ್ರಾ ಹುಸೇನಿ ಖಮೇನಿ ಅಂತ, ಇವರು ಅಯತಲ್ಲಾ ಅಲಿ ಖಮೇನಿ ಅವರ ಮಗಳು. ಡಾಕ್ಟರ್ ಮೆಸ್ಬಾ ಅಲ್ ಹೋದಾ ಬಾಗೇರಿ ಖಾನಿ ಅಂತ, ಇವರು ಖಮೇನಿಯವರ ಅಳಿಯ. ಜಹರಾ ಮೊಹಮ್ಮದಿ ಗುಲ್ಬಾಯಿ ಗಾನಿ ಅಂತ, ಇವರು ಖಮೇನಿಯವರ ಮೊಮ್ಮಗಳಿದ್ಲು. ಜಹರಾ ಹದ್ದಾದ್ ಆದಿಲ್ ಖಮೇನಿಯವರ ಸೊಸೆ. ಮೋಸ್ತಫಾ ಖಮೇನಿ ಏನೀಗ ಅಲ್ಲಿ ಆಡಳಿತವನ್ನು ತೆಗೆದುಕೊಂಡಿದ್ದಾರೆ, ಅವರ ಪತ್ನಿ. ಮಿಲಿಟರಿ ಕಮಾಂಡ್ನ ಅಧಿಕಾರಿಗಳೆಲ್ಲರೂ ಕೂಡ ಇದ್ರು ಅವತ್ತು ಸಮಯದಲ್ಲಿ. ಅಮೆರಿಕಾದ CIA ಮತ್ತು ಮೊಸಾದ್ ಇದಕ್ಕಾಗಿ ಒಂದು ದೊಡ್ಡ ಮಟ್ಟದ ಸಂಚಲನ ರೂಪಿಸಿತ್ತು, ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು, ಎಲ್ಲ ನೆಟ್ವರ್ಕ್ಗಳನ್ನು ಕಟ್ ಮಾಡಿದ್ರು. ಏಕಾಏಕಿಯಾಗಿ ಇವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಸಭೆ ಆಗ್ತಾ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ. ಮಿಲಿಟರಿ ಅಧಿಕಾರಿಗಳೆಲ್ಲ ಎಂತಹ ನಿಖರವಾದಂತಹ ದಾಳಿಯನ್ನು ಅವತ್ತು ಅವ್ರು ಮಾಡಿದ್ರು ಅಂತ ಹೇಳಿದರೆ, ಅಯತಲ್ಲಾ ಅಲಿ ಖಮೇನಿ ಯಾವ ಕೊಠಡಿಯಲ್ಲಿ ಕುಳಿತಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ CIA ಮತ್ತು ಮೊಸಾದಿಗೆ ಗೊತ್ತಿತ್ತು. ಅದರ ಭಾಗವಾಗಿ ನಿಖರವಾದಂತಹ ದಾಳಿ ಮಾಡಿದರು.
ನೀವು ಅದೇ ಕಾಂಪೌಂಡ್ನ ಬೇರೆ ಬೇರೆ ಪ್ರದೇಶದಲ್ಲಿದ್ದಂಥ ವ್ಯಕ್ತಿಗಳು ಯಾರು ಮೃತಪಡಲಿಲ್ಲ. ಆದರೆ ಆ ಚೇಂಬರ್ನಲ್ಲಿ ಯಾರು ಕುಳಿತಿದ್ರಲ್ಲ ಅವತ್ತು ಅಯತಲ್ಲಿಯಲ್ಲಿ ಖಮೇನಿ ಅವರ ಜೊತೆಗೆ ಕುಳಿತಂತಹ ವ್ಯಕ್ತಿಗಳ ಜೊತೆಗೆ ಅವತ್ತೊಂದು ದಾಳಿಯಾಯಿತು. ಆ ದಾಳಿಯಲ್ಲೆಲ್ಲ ಇವರು ಮೃತಪಟ್ಟರು. ಇದು ಜೀ ಕನ್ನಡ ನ್ಯೂಸ್ DNA 2ನೇ ಸುದ್ದಿ. ಆದರೆ 3ನೇ ಸುದ್ದಿ ಭಾರತಕ್ಕೆ ಸಂಬಂಧಪಟ್ಟಂತಹದ್ದೊಂದು ಸುದ್ದಿ ಇದೆ. ನಾವು ಇರಾನ್ ಅಮೆರಿಕಾದ ನಡುವೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಬಗ್ಗೆ ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇವತ್ತು ಇಸ್ರೇಲ್ ಮತ್ತು ಅಮೆರಿಕಾಗೆ ಇರಾನ್ ತಯಾರಿಸ್ತಾ ಇರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಆತಂಕ ಇದೆ ಅಂತ. ಭಾರತಕ್ಕೂ ಕೂಡ ಅಂಥದ್ದೊಂದು ಆತಂಕ. ಯಾಕೆ? ಪಕ್ಕದ ಪಾಕಿಸ್ತಾನ ಇದೆ, ಪಕ್ಕದ ಚೀನಾ ಕೂಡ ಇದೆ. ಅಣ್ವಸ್ತ್ರವನ್ನು ಕೂಡ ನಾವು 1962ರ ಚೀನಾ ಯುದ್ಧದಲ್ಲಿ ಸೋತ ನಂತರ 64ರಲ್ಲಿ ಚೀನಾ ಅದನ್ನು ಮೊಟ್ಟ ಮೊದಲ ಬಾರಿಗೆ ಉಡಾವಣೆ ಮಾಡಿತು. ಯಾವಾಗ ಚೀನಾ ಅದನ್ನು ಪ್ರಯೋಗ ಮಾಡಿತ್ತಲ್ಲ 64ರಲ್ಲಿ, ಅವತ್ತು ಭಾರತವು ಕೂಡ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿತು. ನಾವು ಕೂಡ ಅಣ್ವಸ್ತ್ರಗಳನ್ನು ತಯಾರು ಮಾಡಬೇಕು ಅಂತ. 40-42ರ ಆಸುಪಾಸಿನಲ್ಲೇ ಅದಕ್ಕೊಂದು ಪ್ಲಾನ್ ಆಗಿತ್ತು. ಅದೊಂದು ವೇಗವನ್ನು 64ರ ನಂತರ ಪಡ್ಕೊಳ್ತು. ಇದೀಗ ಭಾರತಕ್ಕೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅಟ್ಯಾಕ್ ಆಗುತ್ತಲ್ಲ, ಅವುಗಳನ್ನು ಹೊಡೆದುರುಳಿಸುವಂತಹ ಶಕ್ತಿ ಸಾಮರ್ಥ್ಯ. ಇದೀಗ ಭಾರತ ಆ ವಿಚಾರದಲ್ಲಿ ಒಂದು ಮಹತ್ವದ ಸಾಧನೆಯನ್ನು ಮಾಡಿದೆ. ಶತ್ರು ರಾಷ್ಟ್ರಗಳ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಆಕಾಶದಲ್ಲೇ ತಡೆದು ಧ್ವಂಸಗೊಳಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಭಾರತ ಹೊಂದಿದೆ. ಹಾಗಾದರೆ ಏನೇನು ಬೆಳವಣಿಗೆಗಳಾಯಿತು ಎಲ್ಲ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿ, ಜಗತ್ತಿಗೆ ಭಾರತ ಸೆಡ್ಡು ಹೊಡೆದಿದೆ. ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆಯಿಂದ ಮತ್ತೊಂದು ಮೈಲಿಗಲ್ಲಾಗಿದೆ. 2 ದಿನಗಳ ಅಂತರದಲ್ಲಿ ಸತತ 3 ಯಶಸ್ವಿ ಕ್ಷಿಪಣಿ ಪರೀಕ್ಷೆಗಳಾಗಿದೆ. ಯಶಸ್ವಿ ಪರೀಕ್ಷೆಗಾರಾಗಿದ್ದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇವರೆಲ್ಲ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಾ ವ್ಯವಸ್ಥೆ ಮತ್ತು ನೌಕಾ ನಿರೋಧಕ ತಂತ್ರಜ್ಞಾನವನ್ನು ಸಾಧನೆ ಮಾಡಿರೋದು. 2 ದಶಕಗಳಲ್ಲಿ ಈ ಪ್ರಯತ್ನಗಳಾಗ್ತಾ ಇತ್ತು. ನೀವು ಗಮನಿಸಿ, ನಾನು ಆವಾಗ ಹೇಳಿದೆ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಕಾರ್ಗಿಲ್ ಯುದ್ಧಕ್ಕಿಂತ ಮೊದಲು ಮತ್ತು ಯುದ್ಧದ ನಂತರ ಪಾಕಿಸ್ತಾನ ಈ ವಿಚಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸಲು ಶುರುವಾಯಿತು. ಅದಕ್ಕೆ ಸಪೋರ್ಟ್ ಆಗಿ ಯಾರಿದ್ರು? ಚೀನಾದವರು ನಿಂತಿದ್ರು. ಭಾರತಕ್ಕೂ ಕೂಡ ಆಲೋಚನೆ ಬಂತು, ನಾವು ಇದರಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ. ಅದರ ಭಾಗವಾಗಿ ಮೊದಲ ಹಂತದಲ್ಲಿ ಏನಾಯಿತು ಅಂತ ಹೇಳಿದ್ರೆ 2000 ಕಿಲೋಮೀಟರ್ ವ್ಯಾಪ್ತಿಯ ಒಂದು ಕ್ಷಿಪಣಿಯನ್ನು ತಯಾರು ಮಾಡಲಾಯಿತು. ಅದಕ್ಕೆ ಪೃಥ್ವಿ ಏರ್ ಡಿಫೆನ್ಸ್ ಅಂತಲೂ ಕೂಡ ಕರೆಯಲಾಯಿತು. ಅದು 50ರಿಂದ 80 ಕಿಲೋಮೀಟರ್ ಎತ್ತರದಲ್ಲಿ ಬರುವಂತಹ ಯಾವ್ಯಾವ ಕ್ಷಿಪಣಿಗಳು ಬರುತ್ತೋ ಅವುಗಳನ್ನು ಹೊಡೆಯುವಂತಹ ಶಕ್ತಿ ಸಾಮರ್ಥ್ಯವನ್ನು 2006ರಲ್ಲಿ ಭಾರತ ಲಾಂಚ್ ಮಾಡಿತು. 2ನೇದ್ದು ಅಡ್ವಾನ್ಸ್ ಏರ್ ಡಿಫೆನ್ಸ್ ಅಂತ, ಅದನ್ನು ಭೂಮಿಯ ಒಳಗಡೆ 15ರಿಂದ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎತ್ತರದಿಂದ ಬರುವಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸುವುದಕ್ಕೆ ಭಾರತ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿತು. ಅದು 2007ರಲ್ಲಿ. ಆ ಎಲ್ಲ ಭಾಗದ ನಂತರ ಇದೀಗ 5000 ಕಿಲೋಮೀಟರ್ ದೂರದ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಭಾರತ ಇದೀಗ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಪರೀಕ್ಷೆಯನ್ನು ಮಾಡಿಕೊಂಡಿದೆ. ಆ ಮುಖಾಂತರ 5ನೇ ದೇಶವಾಗಿ ಭಾರತ ಇರೋದು. ಯಾರ್ಯಾವ್ದಿದೆ? ಅಮೆರಿಕ ಇದೆ, ರಷ್ಯಾ ಇದೆ, ಇಸ್ರೇಲ್ ಇದೆ, ಚೀನಾ ಇದೆ. ಅದರ ಸಾಲಿಗೆ ಭಾರತ ಸೇರಿದೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅಮೆರಿಕಾದ ಹತ್ರ ಪೆಟ್ರಿಯಾಟ್ ಇದೆ, ತಾಡ್ ಇದೆ. ಅದರ ಜೊತೆಗೆ ರಷ್ಯಾದ ಹತ್ರ S-400, S-500 ಇರೋದನ್ನು ನೋಡಿದ್ದೀವಿ. ಇಸ್ರೇಲ್ನ ಕಡೆ ಐರನ್ ಡೋಮ್ ಇದೆ. ಇದೀಗ ಭಾರತ ಈ ವಿಚಾರದಲ್ಲಿ ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡಿದೆ. ಮತ್ತೊಂದು 2 ದಿನಗಳಲ್ಲಿ 3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಗಳಾಗಿದೆ. 3 ಯಶಸ್ವಿ ಪರೀಕ್ಷೆಗಳು. DRDO ಜೂನ್ 10 ಮತ್ತು 11ನೇ ತಾರೀಕಿಗೆ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿ ಮಾಡಿತು. ಮಲ್ಟಿಲೇಯರ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಮೌಲ್ಯಮಾಪನ ಮಾಡಿದೆ. ನೌಕಾ ವಿರೋಧಿ ಹಡಗು ಕ್ಷಿಪಣಿ ಮಧ್ಯಮ ಶ್ರೇಣಿಯ ಮೊದಲ ಯಶಸ್ವಿ ಉಡಾವಣೆ ಆಯಿತು. ಏನೇನಾಯಿತು ಬೆಳವಣಿಗೆ? ಮಲ್ಟಿಲೇಯರ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದರಲ್ಲಿ 2 ರೀತಿಯಾಗಿದೆ. ಒಂದು ಎಕ್ಸೋ ಅಟ್ಮಾಸ್ಫಿರಿಕ್ ಅಂತ ಕರೀತಾರೆ ಇದನ್ನು. ಇದೆಂಗೆ ಅಂತ ಹೇಳಿದ್ರೆ ಬಾಹ್ಯಾಕಾಶದ ಮುಖಾಂತರ ಬರುವಂತಹ ಶತ್ರುಗಳ ಕ್ಷಿಪಣಿಯನ್ನು ಆಕಾಶದಲ್ಲೇ ಹೊರಡುದುಳಿಸುವಂತಹ ಪ್ರಯತ್ನ. ಅದನ್ನು ಕೂಡ ಕಳೆದ 2 ದಿನಗಳಲ್ಲಿ ಅವರೆಲ್ಲ ಮಾಡಿದ್ದಾರೆ. ಕ್ಷಿಪಣಿಗಳನ್ನು ಧ್ವಂಸ ಮಾಡೋದು. 2ನೇದು ಎಂಡೋ ಅಟ್ಮಾಸ್ಫಿರಿಕ್ ಅಂತ ಕರೀತಾರೆ ಇದನ್ನು. ಇದೊಂದಂತ ಹೇಳಿದ್ರೆ ಭೂಮಿಯ ಮುಖಾಂತರ, ಭೂಮಿಯ ಒಳಗಡೆ ಬರುವಂತಹ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಂತಹ ಒಂದು ಅವಕಾಶ ಇದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಕಳೆದ 2 ದಿನಗಳಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಬಗ್ಗೆ ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿದರು, ಹೊಸ ಪರೀಕ್ಷೆಯನ್ನು ಭಾರತ ಮಾಡಿದೆ. ಒಂದು ದೀರ್ಘಕಾಲಂತಹ ಈ ಕ್ಷಿಪಣಿಗಳೇನು, ಖಂಡಾಂತರ ಕ್ಷಿಪಣಿಗಳೇನು ದಾಳಿ ಮಾಡ್ತಾ ಇತ್ತು ಅವೆಲ್ಲವನ್ನು ಕೂಡ ಧ್ವಂಸ ಮಾಡಬಲ್ಲಂತಹ ಶಕ್ತಿ ಸಾಮರ್ಥ್ಯವನ್ನು ಭಾರತ ಇದೀಗ ಅಭಿವೃದ್ಧಿಪಡಿಸಿದೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಹಾಗಾದರೆ ಆ 2 ದಿನಗಳಲ್ಲಿ ಏನೇನಾಯಿತು? 2 ದಿನಗಳಲ್ಲಿ? ನಾವು ಜೂನ್ 10 ಮತ್ತು 11 ಅಂತ ಹೇಳಿದ್ವಿ. 2 ದಿನಗಳಲ್ಲಿ ಏನೇನು ಪ್ರಕ್ರಿಯೆ ಆಯಿತು? ಅತ್ಯಾಧುನಿಕ ಫೇಸ್ 2 BMD ಇಂಟರ್ಸೆಪ್ಟರ್ ಕ್ಷಿಪಣಿ ಪರೀಕ್ಷೆ ಆಯಿತು. ಆಕಾಶದಲ್ಲೇ ಶತ್ರು ಕ್ಷಿಪಣಿಯೆಲ್ಲ ಉಡಿಸಿ ಮಾಡುವಂತಹ ಪ್ರಯತ್ನ ಆಯಿತು.
ವೈರಿಗಳ ರೆಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ಹ್ಯಾಕ್ ಮಾಡುವ ಕ್ಷಿಪಣಿ ಯಶಸ್ವಿ ಉಡಾವಣೆ ಆಯಿತು. ಶತ್ರುಗಳ ಕೃತಕ ಗುರಿಯನ್ನು ಅತ್ಯಂತ ನಿಖರವಾಗಿ ಎಲ್ಲ ಧ್ವಂಸಗೊಳಿಸಲಾಯಿತು. ಹೆಂಗಾಯಿತು ಅಂತ ಹೇಳಿದರೆ ಜೂನ್ 10 ಮತ್ತು 11ನೇ ತಾರೀಕಿಗೆ 2 ದಿನ 3 ಕ್ಷಿಪಣಿ ರಕ್ಷಣಾ ಪರೀಕ್ಷೆ ಆಯಿತು. 48 ಗಂಟೆಗಳ ಒಟ್ಟು ಕಾರ್ಯಾಚರಣೆ ಇದು. ಮೊದಲೇನು ಮಾಡಿದ್ರು ಇವರು, ಶತ್ರು ದೇಶಗಳ ದಾಳಿಯ ಬಗ್ಗೆ ಒಂದು ಕೃತಕ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಶತ್ರುಗಳು ಹೆಂಗೆ ದಾಳಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕೃತಕ ಸನ್ನಿವೇಶ ಸೃಷ್ಟಿಯಾಯಿತು. ಇದೀಗ ಭಾರತದ ಕಡೆಗೆ ಬರುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿ ಹೋಲುವಂತಹ ಒಂದು ದೀರ್ಘತರನಾದಂಥ ಕ್ಷಿಪಣಿಗಳನ್ನು ಉಡಾವಣೆ ಮಾಡಲಾಯಿತು. ಶತ್ರು ದೇಶಗಳಿಂದ ಭಾರತಕ್ಕೆ ಬರುತ್ತವಲ್ಲ ಅದೇ ರೀತಿಯಾಗಿ ಉಡಾವಣೆ ಮಾಡಲಾಯಿತು. ಅದಾದ ನಂತರ ಶತ್ರು ಕ್ಷಿಪಣಿ ಆಕಾಶಕ್ಕೆ ಜಿಗಿಯುವಂತಹ ಸಮಯದಲ್ಲಿ ಭಾರತದ ಕರಾವಳಿಯಲ್ಲಿ ನಿಯೋಜಿತವಾಗಿದ್ದಂತಹ ಸ್ವದೇಶಿ ರೆಡಾರ್ ಇವೆಲ್ಲವನ್ನು ಕೂಡ ಪತ್ತೆ ಹಚ್ತವೆ. ಅಂದರೆ ಹೆಂಗೆ ಕಾರ್ಯಾಚರಣೆ ಆಗುತ್ತೆ ಅಂತ ಹೆಂಗಾಯಿತು 2 ದಿನಗಳಲ್ಲಿ ಕರಾವಳಿಯಲ್ಲಿ ಇರುವಂತಹ ಈ ಸ್ವದೇಶಿ ರೆಡಾರ್ಗಳು ಪತ್ತೆ ಹಚ್ತವೆ. ಈ ಪತ್ತೆ ಹಚ್ಚಿದ ನಂತರ ಈ ಕ್ಷಿಪಣಿಗಳ ಹಾರಿ ಬರ್ತಾ ಇರುವಂಥ ವೇಗ, ಎಲ್ಲಿ ಬೀಳಬಹುದು, ಯಾವ ನಗರಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಈ ರೆಡಾರ್ ಏನು ಮಾಡುತ್ತೆ, ಕಮಾಂಡ್ ಸೆಂಟರ್ಗೆ ತಿಳಿಸುತ್ತೆ. ಕಮಾಂಡ್ ಸೆಂಟರ್ನವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಈ ಶತ್ರುಗಳ ಕ್ಷಿಪಣಿ ಇದು, ಇದರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಕಮಾಂಡ್ ಸೆಂಟರ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣವೇ ಭಾರತದ ಸ್ವದೇಶಿ ಇಂಟರ್ಸೆಪ್ಟರ್ಗಳು ಆಕಾಶಕ್ಕೆ ಜಿಗಿತವೆ. ಆಕಾಶಕ್ಕೆ ಜಿಗಿದ ತಕ್ಷಣವೇ ಎಲ್ಲವನ್ನ ಹೊಡೆದುರುಳಿಸಿ ಅವುಗಳನ್ನು ಆಕಾಶದಲ್ಲೇ ಧ್ವಂಸ ಮಾಡುವಂತಹ ಪ್ರಕ್ರಿಯೆ ಇದು. ಇದರಲ್ಲಿ ಭಾರತ ಇದೀಗ ಯಶಸ್ವಿಯಾಗಿದೆ. ಅದು ಜಗತ್ತಿನ 5 ದೇಶಗಳ ಪೈಕಿ ಭಾರತ ಒಂದು. ಹಾಗಾದರೆ ICBMಗಳು ಅಂದರೆ ಏನು, ಇವುಗಳ ಕಾರ್ಯ ಏನು, ಹೆಂಗೆ ಕೆಲಸ ಮಾಡ್ತವೆ ಇವು? ಕನಿಷ್ಠ 5500 ಕಿಲೋಮೀಟರ್ ಹೆಚ್ಚಿನ ದೂರ ಗುರಿಯನ್ನು ಸಾಮರ್ಥ್ಯವನ್ನು ಹೊಂದಿರುವಂತಹ ಕ್ಷಿಪಣಿಗಳಿವು. ಕೆಲವು ಆಧುನಿಕ ICBMಗಳು 15,000 ಕಿಲೋಮೀಟರ್ಗಳಿಗಿಂತಲೂ ಕೂಡ ಗುರಿಯನ್ನು ಸುಲಭವಾಗಿ ತಲುಪುತ್ತೆ. ಅಂದರೆ ಭಾರತದಲ್ಲಿ ಕುಳಿತು ಅಮೆರಿಕ ಅಥವಾ ಜಗತ್ತಿನ ಯಾವುದೇ ಮೂಲೆಯನ್ನು ಕೂಡ ತಲುಪಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇರುವಂತಹ ಕೆಲಸವನ್ನು ಮಾಡ್ತವೆ ಇವು. ICBM ಅಂತ ಹೇಳಿದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ, ಅಂದರೆ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರೀತಾರೆ ಇದನ್ನು. ಒಂದು ಖಂಡದಿಂದ ಮತ್ತೊಂದು ಖಂಡದಲ್ಲಿರುವಂಥ ಶತ್ರುಗಳನ್ನು ಧ್ವಂಸ ಮಾಡೋದಕ್ಕೆ 5500 ಕಿಲೋಮೀಟರಿಂದ 15,000 ಕಿಲೋಮೀಟರ್ ಗುರಿಯನ್ನು ಹೊಂದವೆ. ಅಂದರೆ ನೀವು ಶಬ್ದ ವೇಗವಾಗಿ ಹೋಗುತ್ತಲ್ಲ, ಆ ಶಬ್ದದ ವೇಗಕ್ಕಿಂತಲೂ ಕೂಡ 20 ಪಟ್ಟು ವೇಗವಾಗಿ ಹೋಗಬಲ್ಲಂತಹ ಶಕ್ತಿ ಸಾಮರ್ಥ್ಯ ಇದೆ. ಜಸ್ಟ್ ಇಮ್ಯಾಜಿನ್, ಈ 1 ಗಂಟೆಗೆ 24,000 ಕಿಲೋಮೀಟರ್ ಹೋಗುತ್ತಿದೆ ಈ ಪ್ರಯತ್ನ 24,000 ಕಿಲೋಮೀಟರ್. ಇದರಲ್ಲಿ ಒಂದು 2-3 ಹಂತಗಳಿದೆ. ಬೂಸ್ಟ್ ಹಂತ, ಕ್ಷಿಪಣಿ ಭೂಮಿಯಿಂದ ಲ್ಯಾಂಡರ್ ಮುಖಾಂತರ ಉಡಾವಣೆ ಆಗಿದಾಗ ಹಂತ ಆಗುತ್ತೆ. ಇಲ್ಲಿ ರಾಕೆಟ್ ಇಂಜಿನ್ ಕ್ಷಿಪಣಿ ಮೇಲೆ ತಳ್ಳುತ್ತೆ. ಕೇವಲ 3 ರಿಂದ 5 ನಿಮಿಷದಲ್ಲಿ ಈ ಒಂದು ವ್ಯವಸ್ಥೆ ಆಗುತ್ತೆ. ಅದು ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹೋಗುತ್ತೆ. ಒಂದು ಪ್ರಕ್ರಿಯೆ ಮಿಡ್ ಕೋರ್ಸ್ ಅಂತ ಕರೀತಾರೆ. ಇದನ್ನು ಪ್ರಮುಖ ಅಂತ ಹೇಳಲಾಗುತ್ತೆ. ಇದು ಕ್ಷಿಪಣಿಯ ಪ್ರಯಾಣದ ಸುದೀರ್ಘ ಅವಧಿ, ಒಂದು 15 ರಿಂದ 20 ನಿಮಿಷ ಇದಕ್ಕೆಲ್ಲ ಪ್ರಕ್ರಿಯೆ ಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಗಾಳಿಯ ಪ್ರತಿರೋಧ ಇರಲ್ಲ ಇಲ್ಲಿ. ಹೀಗಾಗಿ ಕ್ಷಿಪಣಿ ರಾಕೆಟ್ ಎಂಜಿನ್ ಇಲ್ಲದೆಯೇ ಕೇವಲ ಗುರುತ್ವಾಕರ್ಷಣ ಬಲದಿಂದಲೇ ಇದು ಚಲನ ಆಗುತ್ತೆ. ಇದು 2ನೇ ಪ್ರಕ್ರಿಯೆ. 1700 ಕಿಲೋಮೀಟರ್ ಎತ್ತರದಲ್ಲಿ ಇದನ್ನು ಹಾರಿಸಲಾಗುತ್ತೆ. ಕ್ಷಿಪಣಿ ಭಾಗದಿಂದ ಪರಮಾಣು ಸಿಡಿತಲೆಗಳೆಲ್ಲ ಬೇರ್ಪಡೆ ಆಗುವಂತಹ ಪ್ರಕ್ರಿಯೆ ಇದು. 3ನೇದೇನಾಗುತ್ತೆ ಅಂತ ಹೇಳಿದ್ರೆ ಮಧ್ಯ ಪ್ರವೇಶ ಆಗುತ್ತೆ. ಈ ಸಿಡಿತಲೆಗಳು ಆ ಪ್ರದೇಶದಿಂದ ಬೇರ್ಪಡೆ ಆದ ನಂತರ ಒಂದು ಗುರಿ ಸೆಟ್ ಮಾಡಲಾಗಿರುತ್ತೆ. ಏನು ಗುರಿ, ಯಾವ ಭಾಗದಿಂದ ಕ್ಷಿಪಣಿಗಳು ಬರ್ತಾ ಇದೆ, ಎಲ್ಲಿ ಹೋಗಿ ದಾಳಿ ಆಗಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಮರುಪ್ರವೇಶ ಮಾಡಿದ ತಕ್ಷಣ ಇಂಥದ್ದೊಂದು ದಾಳಿ ಆಗುತ್ತೆ. ಇದು 3 ಹಂತದಲ್ಲಿ ದಾಳಿ ಮಾಡುವಂತಹ ವ್ಯವಸ್ಥೆಯನ್ನು ಹೊಂದಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವೈಶಿಷ್ಟ್ಯ ಏನು, ಇದರ ವೈಶಿಷ್ಟ್ಯಗಳು ಏನು? ಭಾರತದಿಂದ ಬಹುಸ್ತರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಸಾಮರ್ಥ್ಯ ಪರೀಕ್ಷೆ ಆಗಿದೆ. ನಾವೆಲ್ಲ ಆವಾಗಲೇ ನೋಡಿದ್ವಿ. ಅಣುಸ್ಥ ಕ್ಷಿಪಣಿಯನ್ನು ಮೊದಲೇ ಗುರುತಿಸಿ ನಾಶಪಡಿಸಬಲ್ಲಂತಹ ಒಂದು ಯಶಸ್ವಿಯಾಗಿದೆ. 2000ದಿಂದ 5,000 ಕಿಲೋಮೀಟರ್ ವ್ಯಾಪ್ತಿಗೆ ಇದನ್ನೆಲ್ಲ ತೆಗೆದುಕೊಂಡು ಹೋಗ್ಬೋದು ಅಂತ. ಸ್ವದೇಶಿ ತಂತ್ರಜ್ಞಾನದಿಂದ ಇವುಗಳನ್ನೆಲ್ಲ ಬ್ಯಾಲಿಸ್ಟಿಕ್ ಕ್ಷಿಪಣಿ ನಿರ್ಮಾಣ ಮಾಡಿರೋದು. ಇದರಲ್ಲಿ ಕ್ಯಾನಿಸ್ಟರ್ ಆಧಾರಿತ ಉಡಾವಣೆ ಇದೆ. ಅಂದರೆ ಅಗ್ನಿಫೈ ಮತ್ತು ಅಗ್ನಿಫ್ರೈಮ್ ಅಂತ ವಿಶೇಷ ಕಂಟೈನರ್ಗಳನ್ನೆಲ್ಲ ಸದಾ ಸಿದ್ಧ ಸ್ಥಿತಿಯಲ್ಲಿ ಇಡಲಾಗುತ್ತೆ. ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ಸಿದ್ಧವಿರುತ್ತೆ. ಹೆಚ್ಚಿನ ಚಲನಶೀಲತೆ ಎಲ್ಲ ಇರುತ್ತೆ. ನಾವು ಮೊನ್ನೆ ಒಂದು ಸುದ್ದಿ ನೋಡಿದ್ವಿ. ಭಾರತ ಈ ಹಿಂದೆ ಏನು ಮಾಡಲಾಗ್ತಾ ಇತ್ತು, ಅಣ್ವಸ್ತ್ರಗಳನ್ನು ಪ್ರಯೋಗ ಅಂದರೆ ನಾವು ಶಾಂತಿಯ ಕಾರಣಕ್ಕಾಗಿರೋದು, ನಮ್ಮ ಮೇಲೆ ದಾಳಿ ಆದರೆ ನಾವು ಸುಮ್ಮನಿರಲ್ಲ ಅಂತ. ಭಾರತ ಈ ಹಿಂದೆ ಏನು ಮಾಡ್ತಾ ಇತ್ತು, ಆ ಕ್ಷಿಪಣಿಗಳನ್ನು ಉಡಾವಣೆ ಮಾಡೋದು ಬೇರೆ, ಅಣ್ವಸ್ತ್ರ ಬಾಂಬ್ಗಳು ಬೇರೆ ಬೇರೆ ಕಡೆಗಡೆ ಇರ್ತಾ ಇತ್ತು. ಆದರೆ ಇದೀಗ 12 ಅಣ್ವಸ್ತ್ರ ಬಾಂಬ್ಗಳನ್ನು ಭಾರತ ಸದಾ ಸಿದ್ಧ ಸ್ಥಿತಿಯಲ್ಲಿದೆ. ದಾಳಿ ಆದರೆ ಆಟೋಮೆಟಿಕ್ ಆಗಿ ದಾಳಿ ಆಗುವಂಥ ವ್ಯವಸ್ಥೆಯಲ್ಲಿದೆ ಅಂತ. ಇದೀಗ ಆ ಪ್ರಯೋಗಕ್ಕೂ ನಾವು ಹೋಗಿದ್ದೀವಿ. ಇದ್ರಾಗ MIRV ತಂತ್ರಜ್ಞಾನ ಇದೆ. ಅಂದರೆ MIRV ತಂತ್ರಜ್ಞಾನ ಅಂತ ಹೇಳಿದ್ರೆ ಕ್ಷಿಪಣಿ ಬಾಹ್ಯಾಕಾಶಗಳಿಗೆ ಹೋದ ನಂತರ ಒಂದು 3 ರಿಂದ 5 ಆಗಿ ಪ್ರತ್ಯೇಕವಾಗುವ ಮುಖಾಂತರ ಅದು ಬೇರ್ಪಟ್ಟು ಏಕಾಏಕಿಯಾಗಿ ಗುರಿಗಳನ್ನು ತಲುಪಬಲ್ಲಂಥ ಶಕ್ತಿ ಸಾಮರ್ಥ್ಯ ಇದೆ. ಅದಾದ ನಂತರ ಸ್ವಾರ್ಡ್ ಫಿಶ್ ರೆಡಾರ್ ಕೂಡ ಇದರಲ್ಲಿದೆ. ಇವೆಲ್ಲವೂ ಕೂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವೈಶಿಷ್ಟ್ಯಗಳ ಕತೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ ಜಗತ್ತಿಗೆ ಭಾರತ ಒಂದು ಸಂದೇಶವನ್ನು ಸಾರಿದೆ. ಏನು ಸಂದೇಶ ಸಾರಿದೆ? 360 ಡಿಗ್ರೀಸ್ ಸುರಕ್ಷತೆ. ಭೂಮಿ, ಆಕಾಶ, ಸಮುದ್ರ, ಭಾರತದ ಗಡಿಯೊಳಗೆ
ವೈರಿಗಳ ಮಿಸೈಲ್ ನುಗ್ಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರೋದು. ಆತ್ಮನಿರ್ಭರದ ಶಕ್ತಿಯನ್ನು ನಾವು ಅಂದರೆ ಸ್ವದೇಶಿಯಾಗಿ ಇವೆಲ್ಲವನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ. ನಾವು ಹಿಂದೆ ಅನೇಕ ಬಾರಿ ಉಲ್ಲೇಖ ಮಾಡಿದ ಹಾಗೆ ನಾವು ಬೇರೆ ಬೇರೆ ವಿಚಾರಕ್ಕೆ ಜಗತ್ತಿನದು ಫ್ರಾನ್ಸ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಇದ್ವಿ. ಇದೀಗ ಆತ್ಮನಿರ್ಭರ ಭಾರತದ ಭಾಗವಾಗಿ ಇವುಗಳೆಲ್ಲವನ್ನು ಕೂಡ ಮೇಡ್ ಇನ್ ಇಂಡಿಯಾದಲ್ಲಿ ಈ 3 ಕ್ಷಿಪಣಿಗಳನ್ನು ತಯಾರು ಮಾಡಿಕೊಂಡಿದ್ದೀವಿ. ಸೂಪರ್ ಪವರ್ ಲೀಗ್ ಬ್ಯಾಕ್ ಟು ಬ್ಯಾಕ್ ಯಶಸ್ಸಿನ ನಂತರ ಜಗತ್ತಿಗೆ ಒಂದು ರಕ್ಷಣಾ ಕವಚವಾಗಿ ಇದೀಗ ಭಾರತ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಅಂದರೆ ಚೀನಾ ಮತ್ತು ಪಾಕಿಸ್ತಾನ ಜಂಟಿ ಮೈತ್ರಿಯನ್ನು ಮಾಡಿಕೊಂಡು ಭಾರತದ ವಿರುದ್ಧ ಒಂದು ತಂತ್ರವನ್ನು ಹೆಣಿತಾ ಇದೆ ಎನ್ನುವಂಥ ಸುದ್ದಿಗಳು ಬಂದಿತ್ತಲ್ಲ, ಆ ಎರಡೂ ದೇಶಗಳಿಗೂ ಕೂಡ ಒಂದು ಪ್ರತ್ಯುತ್ತರವನ್ನು ಕೊಡುವ ಪ್ರಯತ್ನವನ್ನು ಮೇಕ್ ಇನ್ ಇಂಡಿಯಾ ಮುಖಾಂತರ ಭಾರತ ಮಾಡಿದೆ. ಹೀಗಾಗಿ 5 ದೇಶಗಳ ಪಾಲಿಗೆ ಭಾರತವು ಕೂಡ ಇವತ್ತು ಒಂದಾಗಿದೆ. ಇದು ಜಿ ಕನ್ನಡ ನ್ಯೂಸ್ DNA 3ನೇ ಸುದ್ದಿ. ಎಲಾನ್ ಮಸ್ಕ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ವಿಶ್ವದ ಮೊಟ್ಟ ಮೊದಲ ಟ್ರಿಲಿಯನರ್ ಎನ್ನುವಂತಹ ಒಂದು ಹಣೆಪಟ್ಟ ಇದೀಗ ಎಲಾನ್ ಮಸ್ಕ್ ಅವರಿಗೆ ಸಿಕ್ಕಿದೆ. ಉದ್ಯಮಿ, ದಾರ್ಶನಿಕ, ಹಿಂದೆ ಟ್ರಂಪ್ ಅವರ ಸಚಿವ ಸಂಪುಟದಲ್ಲಿ ಏನೋ ಸಚಿವರಾಗಿದ್ದರು, ಅದಾದ ನಂತರ ರಾಜೀನಾಮೆ ಕೊಟ್ಟು ಅಲ್ಲಿಂದ ಹೊರಗಡೆ ಬಂದಿದ್ದೆಲ್ಲ ನೋಡಿದ್ದೀವಿ ನೀವು, ಎಲ್ಲ ಬೆಳವಣಿಗೆಗಳಾಗಿತ್ತು. ಇದೀಗ ಆ ವ್ಯಕ್ತಿ ಅಧಿಕೃತವಾಗಿ ಟ್ರಿಲಿಯನೇರ್ ಆಗಿದ್ದಾರೆ. ಇವರ ಒಟ್ಟು ಆಸ್ತಿ ಮೌಲ್ಯ 95 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ. 95 ಲಕ್ಷ ಕೋಟಿ ರೂಪಾಯಿ ಹೆಂಗೆ ಸಾಧ್ಯ ಆಯ್ತಿದು? ಇಡೀ ಮಾನವನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇವರು ಗಳಿಸಿರುವಂತಹ ಆಸ್ತಿಯ ಇದೆಯಲ್ಲ, ಅದು ವಿಶ್ವಸಂಸ್ಥೆ ಗುರುತಿಸಿರುವಂತಹ 195 ದೇಶಗಳ ಪೈಕಿ 90% ದೇಶಗಳ GDP ಅದಕ್ಕಿಂತಲೂ ಕೂಡ ಹೆಚ್ಚು ಅಂತ ಹೇಳಲಾಗುತ್ತೆ. ಆ ಪರಿಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿದ್ದು ಹೆಂಗೆ ಸಾಧ್ಯ ಆಯ್ತಿದು? ಏನೆಲ್ಲ ಬೆಳವಣಿಗೆಗಾಯಿತು? ಏಕಾಏಕಿಯಾಗಿ ಏನೇನು ಬೆಳವಣಿಗೆಗಾಯಿತು? ಇವರ ವೃತ್ತಿ ಜೀವನ, ಇವರು ಈ ಹಿಂದೆ ಮಾಡಿದಂತಹ ಕೆಲಸ ಕಾರ್ಯಗಳು, ಇದನ್ನು ಟ್ರಿಲಿಯನರ್ ಆಗೋದಕ್ಕೆ ಈ ಹಿಂದೆ ಅವರು ಕಟ್ಟಿದಂತಹ ಕಂಪನಿಗಳು, ಏನೆಲ್ಲ ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡೋಣ. ವಿಶ್ವದ ಮೊದಲ ಟ್ರಿಲಿಯನೇರ್ ಎಲಾನ್ ಮಸ್ಕ್ ಅಂತ. ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿ IPO ಭರ್ಜರಿ ಆದಾಯ ಗಳಿಸ್ತು. 5% ಷೇರು ಮಾರಾಟ ಆಗಿದೆ. $75 ಬಿಲಿಯನ್ ಅಂದರೆ ಬಂಡವಾಳ 6.2 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಸೌದಿ ಅರಾಮ್ಕೋ ಸೃಷ್ಟಿಸಿದ್ದಂಥ ದಾಖಲೆಯನ್ನು ಇವರು ರೂಢಿಸಿ ಮಾಡಿದರು. ಈ ಫ್ರೋಕ್ಸ್ ವರದಿಯ ಪ್ರಕಾರ ಶ್ರೀಮಂತ ಪಟ್ಟಿಯ ಮೊದಲ ಸ್ಥಾನದಲ್ಲೆಲ್ಲ ಇದ್ದರು. ಸ್ಪೇಸ್ ಎಕ್ಸ್ IPO ಅವರು ಮಾರಾಟ ಎಲ್ಲವೂ ಕೂಡ ಆಯಿತು. ಇದೀಗ ವಿಶ್ವದ ಮೊದಲ ಟ್ರಿಲಿಯನರ್ ಆಗಿದ್ದಾರೆ. ಇವೊಂದು ಟೆಸ್ಲಾ ಇದೆ, ಸ್ಪೇಸ್ ಎಕ್ಸ್ ಇದೆ, ಅದಾದ ನಂತರ ಟ್ವಿಟ್ಟರ್ ಇದೆ. IPO 2019ರಲ್ಲಿ ಸೌದಿ ಅರಾಮ್ಕೋ $25.6 ಬಿಲಿಯನ್ ಅದೆಲ್ಲ ಮಾರಾಟ ಆಗಿತ್ತು. ಇದೀಗ ಪ್ರತಿ ಷೇರು ಎಲಾನ್ ಮಸ್ಕ್ ಅವರ ಈ ಶೇರ್ ಏನಿದೆ $135 ಹೋಗಿದೆ. $75 ಬಿಲಿಯನ್ ಇವರು ಈ ಮುಖಾಂತರ ಬಂಡವಾಳ ಸಂಗ್ರಹವನ್ನು ಮಾಡಿದರು. ನೀವು ಗಮನಿಸಿ, ಎಲಾನ್ ಮಸ್ಕ್ ಒಂದು 10ನೇ ವಯಸ್ಸಲ್ಲಿ ಇದ್ದಂತಹ ಸಮಯದಲ್ಲೇ ಒಂದು ವಿಡಿಯೋ ಗೇಮನ್ನೆಲ್ಲ ಶುರು ಮಾಡ್ತಾರೆ. ಆ ವಿಡಿಯೋ ಗೇಮನ್ನು ಶುರು ಮಾಡಿಕೊಂಡು ಅದರಿಂದ ಮಾರಾಟ ಮಾಡಿ ಅದೇ ವಯಸ್ಸಿಗೆ $500 ಅದನ್ನು ಮಾರಾಟ ಮಾಡ್ತಾರೆ. ಅದರಿಂದ ಅಂದರೆ 10ನೇ ವಯಸ್ಸಿನಲ್ಲೇ ಅವರಿಗೆ ಒಂದು ದೊಡ್ಡ ಮಟ್ಟದಂತಹ ಈ ಉದ್ಯಮದಲ್ಲಿ ಹಿಡಿತ ಸಿಕ್ಬಿಟ್ಟಿತ್ತು. ನೀವು 2002ರಲ್ಲಿ ಸ್ಪೇಸ್ ಎಕ್ಸ್ ಶುರುವಾಗುತ್ತೆ, 2004ರಲ್ಲಿ ಟೆಸ್ಲಾ ಶುರುವಾಗುತ್ತೆ. ನಿಮ್ಗೆ 2008ರಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ ಅಂತ ಹೇಳಿದ್ರೆ, 2008ರಲ್ಲಿ ಸ್ಪೇಸ್ ಎಕ್ಸ್ನ ಮೊದಲ 3 ರಾಕೆಟ್ಗಳೇನಾಗ್ಬಿಡುತ್ತೆ, ಸಂಪೂರ್ಣವಾಗಿ ವಿಫಲ. 2004ರಲ್ಲಿ ಶುರುವಾದಂತಹ ಟೆಸ್ಲಾ ಕಾರುಗಳ ಮಾರಾಟಗಳ ಸಂಖ್ಯೆಯು ಕೂಡ ವಿಪರೀತವಾಗಿ ಕುಸಿತ ಆಯಿತು. ಅದಾದ ನಂತರ 2008, 12, 15 ಹೀಗೆ ಪ್ರಗತಿಯನ್ನು ಸಾಧಿಸ್ತಾ ಬಂದು 2026ರಲ್ಲಿ ಒಂದು ಟ್ರಿಲಿಯನರ್ ಪಟ್ಟವನ್ನು ಅವರು ಪಡ್ಕೊಂಡಿದ್ದಾರೆ. $1 ಟ್ರಿಲಿಯನ್ ಅಂದರೆ ಎಷ್ಟು ಹಾಗಾದರೆ? ಏನಿದೆ ಲೆಕ್ಕಾಚಾರ? ಮಸ್ಕ್ ಒಟ್ಟು ಆಸ್ತಿಯ ಮೌಲ್ಯ $1.1 ಟ್ರಿಲಿಯನ್ ತಲುಪಿದೆ. 1 ಟ್ರಿಲಿಯನ್ ಅಂದರೆ ಬರೋಬ್ಬರಿ 1,000 ಬಿಲಿಯನ್ ಅಂತ. ಇದು ಭಾರತೀಯ ರೂಪಾಯಿಗಳಲ್ಲಿ 93.5 ಲಕ್ಷ ಕೋಟಿ ರೂಪಾಯಿ. ವಿಶ್ವದ ಬಹುತೇಕ ದೇಶಗಳ ವಾರ್ಷಿಕ ಸರ್ಕಾರದ ಬಜೆಟ್ಗೆ ಸಮ ಅಂತ ಇದನ್ನೆಲ್ಲ ಹೇಳಲಾಗುತ್ತೆ. ಬಜೆಟ್ಗೆ ಸಮ ಅಂತ ಹೆಂಗಿದು? ಗಣಿತದ ಲೆಕ್ಕಾಚಾರದ ಪ್ರಕಾರ ನೀವು 1ರ ಮುಂದೆ 12 ಸೊನ್ನೆಗಳನ್ನು ಇಡಬೇಕು. 1ರ ಮುಂದೆ 12 ಸೊನ್ನೆಗಳನ್ನು ಇಟ್ಟರೆ ಆ ಪರಿಪ್ರಮಾಣದಲ್ಲಿ ಎಲಾನ್ ಮಸ್ಕ್ ಅವರ ಆಸ್ತಿ ಇದೆ. ಭಾರತದ GDP $3.5 to $4 ಟ್ರಿಲಿಯನ್ ಇದೆ. ಭಾರತದ GDP 25% ಅಂತ ಹೇಳಲಾಗುತ್ತೆ. ಅಂದರೆ ಜಾಗತಿಕವಾಗಿ 95% ನಾನು ದೇಶಗಳಂತ ಹೇಳಿದ್ನಲ್ಲ, ಆ ಪರಿಪ್ರಮಾಣದೆಲ್ಲ ಇದೆ. ಭಾರತದ 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದೆ. ಎಲಾನ್ ಮಸ್ಕ್ ಅವ್ರದ್ದು ಆಸ್ತಿ ನೋಡಿದ್ರೆ ನಾವು 2 ವರ್ಷ ಬಜೆಟ್ ಮಾಡ್ಬೋದು. UKದು $1.3 ಟ್ರಿಲಿಯನ್ ಇದೆ. 1 ವರ್ಷದ ಬಜೆಟನ್ನು ಅವ್ರು ಮಾಡ್ಬೋದು. ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಆರ್ಥಿಕತೆಗೆ ಅಲ್ಲಿಯ ಬಜೆಟ್ ನಾವೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಮುಂದಿನ 20 ವರ್ಷಗಳ ಕಾಲ ಮತ್ತು ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಒಟ್ಟಾರೆ ಆರ್ಥಿಕತೆಯನ್ನು ನಾವೆಲ್ಲ ನಿಭಾಯಿಸ್ಬೋದು ಅಂತೆಲ್ಲ ಹೇಳಲಾಗುತ್ತೆ. ಮಸ್ಕ್ ಬಳಿ 256 ವರ್ಷಕ್ಕೆ ಆಗುವಷ್ಟು ಹಣ ಇದೆ ಅಂತ.
ಮಸ್ಕ್ ಪ್ರತಿದಿನ 10 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ 2562 ವರ್ಷಗಳು ಬೇಕಾಗುತ್ತಂತೆ. ಪ್ರತಿದಿನ 100 ಕೋಟಿ ರೂಪಾಯಿ ಖರ್ಚು ಮಾಡಿದರೆ 756 ವರ್ಷಗಳ ಹಣ ಉಳಿಯುತ್ತಂತೆ. ಪ್ರತಿದಿನ 1000 ಕೋಟಿ ರೂಪಾಯಿ ಖರ್ಚು ಮಾಡಿದರೆ 25 ವರ್ಷಗಳ ಸಂಪತ್ತು ಮುಗಿಯಲ್ವಂತೆ. ಪ್ರತಿ ಸೆಕೆಂಡ್ಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ 30 ವರ್ಷಗಳಿಗಿಂತ ಹೆಚ್ಚು ಸಮಯ ಬೇಕು ಅಂತ ಹೇಳ್ತಾರೆ. ಭಾರತದ 140 ಕೋಟಿ ಜನರಿಗೆ ಇದನ್ನೆಲ್ಲ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ 66,800 ರೂಪಾಯಿ ಸಿಗುತ್ತೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಎಲ್ಲ ಅಪ್ಡೇಟ್ಸ್ ಅವರು ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಎಲ್ಲ ಲೆಕ್ಕಾಚಾರ ಸಿಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮಸ್ಕ್ ಏನೇನು ಎಲ್ಲೆಲ್ಲಿ ಖರೀದಿ ಮಾಡಬಹುದು, ಏನೇನು ಮಾಡಬಹುದು ಖರೀದಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದು ಮನೆಯ ಬೆಲೆ 10 ಕೋಟಿ ರೂಪಾಯಿ ಅಂತ ನಾವೆಲ್ಲ ಪರಿಗಣನೆ ಮಾಡಿದರೆ 9.35 ಲಕ್ಷ ಮನೆಗಳನ್ನು ಖರೀದಿ ಮಾಡ್ಬೋದು ಅಂತ. ಒಂದು ಪ್ರೀಮಿಯಂ ಸ್ಮಾರ್ಟ್ಫೋನ್ ಬೆಲೆ 3 ಲಕ್ಷ ರೂಪಾಯಿ ಅಂತ ನಾವು ಹೇಳಿದರೆ 31 ಕೋಟಿ ಮೊಬೈಲ್ ಖರೀದಿಸ್ಬೋದಂತೆ. ಒಂದು ಐಷಾರಾಮಿ ಕಾರಿನ ಬೆಲೆ 20 ಕೋಟಿ ರೂಪಾಯಿ ಅಂದರೆ 4.67 ಲಕ್ಷ ಲಕ್ಸುರಿ ಕಾರನ್ನು ಖರೀದಿ ಮಾಡ್ಬೋದು. 500 ರೂಪಾಯಿ ನೋಟುಗಳ ರೂಪದಲ್ಲಿ ಇಟ್ಟರೆ 18,700 ಕೋಟಿ ನೋಟುಗಳು ಬೇಕಾಗುತ್ತೆ ಅಂತೆಲ್ಲ ಲೆಕ್ಕಾಚಾರ ಹಾಕಲಾಗಿದೆ. ಈ ಒಂದು ಮೆಗಾ ಸಿಟಿಗಳನ್ನೇ ಮಾಡಬಹುದು ಅಂತ 10 ಕೋಟಿ ರೂಪಾಯಿ ಐಷಾರಾಮಿ ಮನೆಗಳನ್ನು 3 ಮೆಗಾ ಸಿಟಿಗಳನ್ನೆಲ್ಲ ಮಾಡಬಹುದು ಅಂತ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ 500 ನೋಟುಗಳು, ನೀವು 500 ನೋಟ್ ಗ್ರಾಮ್ ಎಷ್ಟಿರುತ್ತೆ ಅಂದರೆ 1.2 ಗ್ರಾಮ್ ಇರುತ್ತೆ. ನೀವು 500 ನೋಟುಗಳನ್ನು ನೀವು ಎತ್ತರದಲ್ಲಿ ಇಟ್ಟರೆ ಮೌಂಟ್ ಎವರೆಸ್ಟ್ಗಿಂತಲೂ ಕೂಡ ಅತ್ಯಂತ ಎತ್ತರವಾಗಿ ಹೋಗ್ಬಿಡುತ್ತದೆ. ಆ ಪರಿಪ್ರಮಾಣದೆಲ್ಲ ಇದೆ. ನೀವು ರೈಲಲ್ಲಿ ನಾವು 500 ನೋಟುಗಳನ್ನು ಸಾಗಾಟ ಮಾಡ್ತೀವಿ ಅಂತ ಹೇಳಿದರೆ ಸರಿಸುಮಾರು 3,900 ಬೋಗಿಗಳೆಲ್ಲ ಬೇಕಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಮತ್ತೊಂದು ಬೆಳವಣಿಗೆ, ವಿಶ್ವದ ಟಾಪ್ 10 ಶ್ರೀಮಂತರು ಯಾರ್ಯಾರು ಏನು ಎತ್ತ ಅಂತ. ಎಲಾನ್ ಮಸ್ಕ್ $1.1 ಟ್ರಿಲಿಯನ್ ಇದೆ. ಲಾರಿ ಫೇಜ್ $303 ಬಿಲಿಯನ್ ಇದೆ. ಸರ್ಗೆ ಬ್ರಿನ್ $282 ಬಿಲಿಯನ್ ಇದೆ. ಜೆಫ್ ವೆಜೋಸ್ $260 ಬಿಲಿಯನ್ ಇದೆ. ಲ್ಯಾರಿ ಎಲಿಸನ್ $254 ಬಿಲಿಯನ್ ಇದೆ. ಮೈಕಲ್ ಡೆಲ್ $204 ಬಿಲಿಯನ್ ಇದೆ. ಮಾರ್ಕ್ ಜುಕರ್ಬರ್ಗ್ $203 ಬಿಲಿಯನ್ ಇರೋದು. ಜೆನ್ಸನ್ ಹುವಾಂಗ್ $166 ಬಿಲಿಯನ್ ಇದೆ. ಬರ್ನಾರ್ಡ್ ಅರ್ನಾಲ್ಟ್ $164 ಬಿಲಿಯನ್ ಇದೆ. ವಾರನ್ ಬಫೆಟ್ $149 ಬಿಲಿಯನ್ ಇದೆ. ಅಮಾನ್ಸಿಯೋ ಓಲ್ಟೆಗಾ $148 ಬಿಲಿಯನ್ ಇದೆ. ಜಿಮ್ಸ್ ವಾಲ್ಟನ್ $147 ಬಿಲಿಯನ್ ಇದೆ. ಇದು ಜಗತ್ತಿನ 10 ಟಾಪ್ 10 ಶ್ರೀಮಂತರು. ಇವರೆಲ್ಲ ಟಾಪ್ 10 ಶ್ರೀಮಂತರು. ಲ್ಯಾರಿ ಎಲಿಸ್ $254 ಬಿಲಿಯನ್. ನೀವು ಗಮನಿಸ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೆ ಎಲಾನ್ ಮಸ್ಕ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ಟಾಪ್ 10 ಶ್ರೀಮಂತರು. ನೀವು ಗಮನಿಸಿ, 256 ವರ್ಷಕ್ಕೆ ಅಂದರೆ ಇವರು ಮಸ್ಕ್ ಅವರ 35 ಕುಟುಂಬಗಳು, ಅಂದರೆ 35 ತಲೆಮಾರುಗಳು. ಈಗ ನಮ್ಮ ತಲೆಮಾರುಗಳಿರುತ್ತೆ, ನಾವು ದುಡಿತಾ ಇರುವಂಥ ಆದಾಯ ನಮ್ಮ ತಲೆಮಾರಿಗೆ ಸಾಕಾಗೋದಿಲ್ಲ. ಬಟ್ ಎಲಾನ್ ಮಸ್ಕ್ ಗಳಿಸಿರುವಂಥ ಆಸ್ತಿ ಏನಿದೆಯಲ್ಲ, 35 ತಲೆಮಾರುಗಳು ಕುಳಿತು ಊಟ ಮಾಡಬಹುದಂಥ ಆಸ್ತಿಗಳನ್ನು ಅವ್ರು ಗಳಿಕೆ ಮಾಡಿದ್ದಾರೆ. ಎರಡನೇದ್ದು, ಇವರು ಪ್ರತಿದಿನ ರಾತ್ರಿ 8 ಗಂಟೆ ಸಂಪೂರ್ಣವಾಗಿ ನಿದ್ದೆ ಮಾಡಿ ಆ ನಿದ್ದೆಯ ಸಮಯದಲ್ಲೂ ಕೂಡ ಹಣವನ್ನು ಖರ್ಚು ಮಾಡ್ತಾರಲ್ಲ, ಕೋಟಿಗಟ್ಟಲೆ, 2.8 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಇನ್ನೂ ಅವರ ಸಂಪತ್ತು ಕರಗೋದಿಲ್ಲ ಎನ್ನುವಂಥ ಲೆಕ್ಕಾಚಾರಗಳಿದೆ. ಮತ್ತೊಂದು ಕಡೆ 140 ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ. ಇವರೆಲ್ಲರಿಗೂ ಕೂಡ ಇದನ್ನು ಸರಿಸಮಾನವಾಗಿ ಹಂಚ್ತಾ ಹೋಗೋದಾದರೆ ಪ್ರತಿಯೊಬ್ಬರಿಗೆ 66,800 ರೂಪಾಯಿ ಬರುತ್ತೆ. ನೀವು ಬಡತನ, ಭಾರತದಲ್ಲಿ ಬಡತನ ಎಷ್ಟಿದೆ? 15ರಿಂದ 20 ಕೋಟಿ ಜನ ಬಡತನರಿದ್ದಾರೆ ಅಂತ. ಇವರೆಲ್ಲರಿಗೂ ಕೇವಲ ಬಡವರಿಗೆ ನೀವು ಮಾತ್ರ ಹಂಚಿದರೆ ಅವ್ರು ಹೇಳ್ತಾ ಇರೋದು ಒಬ್ಬೊಬ್ಬರಿಗೆ 4 ಲಕ್ಷ ರೂಪಾಯಿ ಹಣ ಬರುತ್ತೆ ಅಂತ. ನೀವು ಒಟ್ಟಾರೆ ಜಗತ್ತಿನ ಜನಸಂಖ್ಯೆನ ತೆಗೆದುಕೊಂಡ್ರೆ 800 ಕೋಟಿ, ಪ್ರತಿಯೊಬ್ಬರಿಗೂ ಕೂಡ 11,600 ರೂಪಾಯಿ ಬರುತ್ತೆ ಎನ್ನುವಂಥ ಲೆಕ್ಕಾಚಾರಗಳಿದೆ. ಆ ಪರಿಪ್ರಮಾಣದಲ್ಲಿ ಎಲಾನ್ ಮಸ್ಕ್ ಅವರು ತಮ್ಮ 95 ಲಕ್ಷ ಕೋಟಿ ರೂಪಾಯಿ ಹಣ ಇದೆ ಅಂದರೆ ಲೆಕ್ಕಾಚಾರ ಹಾಕ್ತಾ ಇರೋದು. ಮತ್ತೊಂದು ಬೆಳವಣಿಗೆಗಳನ್ನು ನೋಡಿ, ನೀವು 50 ಲಕ್ಷ ರೂಪಾಯಿ ಮೌಲ್ಯದ ಎಷ್ಟು ಮನೆಗಳನ್ನು ಕಟ್ಟಬಹುದು ನೀವು ಎಲಾನ್ ಮಸ್ಕ್ ಅವರ ಆಸ್ತಿಯಲ್ಲಿ? ಅವರು ಹೇಳ್ತಾರೆ 1,87 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಬಹುದು 50 ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದರೆ. 500 ನೋಟ್ಗಳನ್ನು ನಾನು ಹೇಳಿದ್ನಲ್ಲ, 1.2 ಗ್ರಾಮ್ ತೂಕ ಇರುತ್ತೆ. 18,700 ಕೋಟಿ ಟನ್ ತೂಕ ಆಗುತ್ತೆ ಇವ್ರದ್ದು. ಆ ಪರಿಪ್ರಮಾಣದಲ್ಲಿ ಆಸ್ತಿಯನ್ನು ಹೊಂದಿರೋದು. 2,24,400 ಟನ್ ಅಂದರೆ 18,700 ಕೋಟಿ ಆ ಮೌಲ್ಯದ ಹಣ ಬೇಕಾಗುತ್ತೆ. ಮತ್ತೊಂದು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ, 3,500 ಗೂಡ್ಸ್ ರೈಲುಗಳ ಅವಶ್ಯಕತೆ ಇದೆ. ಜಸ್ಟ್ ಇಮ್ಯಾಜಿನ್, ನೀವು 3,500. ನೀವು ಭೂಮಿ ಮತ್ತು ಚಂದ್ರನಿಗೆ ಇರುವಂಥ ವ್ಯತ್ಯಾಸ ಏನು ಹೇಳಾಗುತ್ತೆ? 2,38,855 ಮೈಲು ದೂರ ಇದೆ ಅಂತ ಎಲ್ಲ ಲೆಕ್ಕಾಚಾರವನ್ನು ಹಾಕಲಾಗುತ್ತೆ. ಹೀಗೆ ನೀವು ಭೂಮಿ ಮತ್ತು ಚಂದ್ರ 200 ಬಾರಿ ಹೋಗಿ ಬರಬಲ್ಲ ಅಂತಹ ಶಕ್ತಿ ಸಾಮರ್ಥ್ಯ ಎಲಾನ್ ಮಸ್ಕ್ ಅವರ ಒಟ್ಟಾರೆ ನಿವ್ವಳ ಆಸ್ತಿಗಿರೋದು. 200 ಬಾರಿ ನೀವು ಹೋಗಿ ಬರ್ಬೋದು, 200 ಬಾರಿ. ಮತ್ತೊಂದು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದರೆ, ಭೂಮಿಯನ್ನು ನೀವು 3,800 ಬಾರಿ ಸುತ್ತು ಹೊಡೆಯಬಹುದು. 3,800 ಬಾರಿ ನೀವು ಸುತ್ತು ಹೊಡಿಬೋದು. ಆ ಪರಿಪ್ರಮಾಣದಲ್ಲಿ ಎಲಾನ್ ಮಸ್ಕ್ ಅವರು ಇರೋದು.
ಆ ಪರಿಪ್ರಮಾಣದಲ್ಲಿದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, 10ನೇ ವಯಸ್ಸಿಗೆ ಅವರೆಲ್ಲ ವಿಡಿಯೋ ಗೇಮ್ ಎಲ್ಲ ಮಾಡಿಕೊಂಡ್ರು. ಅದಾದ ನಂತರ ಅವರ ಸಹೋದರನೊಂದಿಗೆಲ್ಲ ಮಾರಾಟ ಮಾಡ್ತಾರೆ. ಜಿಪ್2 ಅಂತ ಒಂದು PhD ಕಲಿತಿರ್ತಾರೆ. ಅವರು PhD ಕಲಿಯುವಂತಹ ಸಮಯದಲ್ಲಿ ಶಿಕ್ಷಣವನ್ನು ಡ್ರಾಪ್ ಔಟ್ ಮಾಡಿ ಜಿಪ್2 ಎನ್ನುವಂಥ ಒಂದು ಆನ್ಲೈನ್ ಸಿಟಿ ಗೈಡ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಅದನ್ನು $22 ಮಿಲಿಯನ್ ಮಾರ್ತಾರೆ. ಅದಾದ ನಂತರ X.com ಎನ್ನುವಂಥದ್ದನ್ನು ಶುರು ಮಾಡ್ತಾರೆ. 2002ರಲ್ಲಿ ಇವೇ ಸಂಸ್ಥೆ $1.5 ಬಿಲಿಯನ್ಗೆ ಇದನ್ನು ಖರೀದಿ ಮಾಡುತ್ತೆ. ಮಸ್ಕ್ ಅವರಿಗೆ $165 ಮಿಲಿಯನ್ ಹಣ ಬರುತ್ತೆ 2015ರಲ್ಲಿ. ಅದಾದ ನಂತರ 2005ರಲ್ಲಿ ಸ್ಪೇಸ್ ಎಕ್ಸ್ ಶುರುವಾಗುತ್ತೆ. 2004ರಲ್ಲಿ ಅವ್ರದ್ದು ಟೆಸ್ಲಾ ಶುರುವಾಗುತ್ತೆ. 2008ರಲ್ಲಿ ಸ್ವಲ್ಪ ಆಘಾತಕ್ಕೊಳಗಾಗ್ತಾರೆ. 2008ರಲ್ಲಿ ಮತ್ತೊಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಈ ಸ್ಪೇಸ್ ಎಕ್ಸನ್ನು ಶುರು ಮಾಡ್ತಾರಲ್ಲ, ಆ ಸಮಯದಲ್ಲಿ ಫಾಲ್ಕನ್ 1 ಯಶಸ್ವಿಯಾಗಿ ಕಕ್ಷೆಗೆ ಸೇರಿತು. ಆ ಸಮಯದಲ್ಲಿ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಏನು ಮಾಡಿತು, $1.6 ಬಿಲಿಯನ್ ಮೊತ್ತವನ್ನು ಕೊಟ್ಟು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇದು ಅವರ ಒಟ್ಟಾರೆ ಕಂಪನಿಗಳಿಗೆ ಮರುಜೀವ ಕೊಟ್ಟಂಥ ವರ್ಷ ಅಂತ ಹೇಳಲಾಗುತ್ತೆ. $1.6 ಬಿಲಿಯನ್ ಹಣ ಅವ್ರಿಗೆ ಸಿಗುತ್ತೆ. ಅದಾದ ನಂತರ 2012ರಲ್ಲಿ ಟೆಸ್ಲಾ ಮಾಡೆಲ್ ಎಸ್ ಅಂತ ಒಂದು EV ಕಾರ್ ಬಿಡುಗಡೆ ಆಗುತ್ತೆ. ಈ EV ಕಾರು ಇಡೀ ಜಗತ್ತಿನ ಮಾರುಕಟ್ಟೆನೆಲ್ಲ ವ್ಯಾಪಿಸ್ಕೊಂಡಿದ್ದನ್ನು ನೋಡಿದ್ದೀವಿ. ಮರುಬಳಕೆ ರಾಕೆಟ್ 2015ರಲ್ಲಿ ಮಾಡ್ತಾರೆ ಅವರು. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಹೋಯಿತು. ಅದಾದ ನಂತರವೂ ಕೂಡ ಅಲ್ಲಿ ಅವರಿಗೆ ಲಾಭ ಸಿಗುತ್ತೆ. $44 ಬಿಲಿಯನ್ ಕೊಟ್ಟು ಟ್ವಿಟ್ಟರ್ ಸಂಸ್ಥೆಯನ್ನು ಅವರು ಖರೀದಿ ಮಾಡಿದ್ರು. ಅದನ್ನು ಎಕ್ಸ್ ಅಂತ ನಾವು ಬದಲಾವಣೆ ಮಾಡ್ಕೊಂಡಿದ್ದನ್ನು 2022ರಲ್ಲಿ ನೋಡಿದ್ವಿ. ಇದೀಗ ತಮ್ಮ ಜೀವನದ ಕನಸಾಗಿದ್ದಂತಹ ಸ್ಪೇಸ್ ಎಕ್ಸ್ ಸಂಸ್ಥೆಯನ್ನು SPCW ಹೆಸರಿನಲ್ಲಿ ಇತಿಹಾಸದಲ್ಲೇ ಅತಿ ದೊಡ್ಡ IPO ಮುಖಾಂತರ ಮಾರುಕಟ್ಟೆಗೆ ತಂದು ವಿಶ್ವದ ಅಧಿಕೃತ ಮೊದಲ ಟ್ರಿಲಿಯನರ್ ಆಗಿ ಒಂದು ಇತಿಹಾಸದ ದಾಖಲೆಯನ್ನು ಇದೀಗ ಎಲಾನ್ ಮಸ್ಕ್ ಅವರು ಬರೆದಿದ್ದಾರೆ. ಒಂದು ಇತಿಹಾಸದ ದಾಖಲೆ ಇದು. ಆ ದಾಖಲೆಯ ಮುಖಾಂತರ ಇದೀಗ ಅವರು ಸದ್ಯಕ್ಕೆ ಇಂಥದ್ದೊಂದು ದಾಖಲೆಯನ್ನು ಬರೆದಿರೋದು. ನೀವು ನೋಡಿ, ಅಮೆರಿಕದ ಒಟ್ಟಾರೆ ಆರ್ಥಿಕತೆ ಎಷ್ಟಿದೆ? $6.5 ಟ್ರಿಲಿಯನ್ ಇದೆ. ಚೀನಾದ ಒಟ್ಟಾರೆ ಆರ್ಥಿಕತೆ $3.5 ಟ್ರಿಲಿಯನ್ ಇದೆ. UKದ್ದು $1.3 ಟ್ರಿಲಿಯನ್ ಇದು. ಅಮೆರಿಕ ಮತ್ತು ಚೀನಾದಂತಹ ದೈತ್ಯ ದೇಶಗಳು ಮಾತ್ರ ಎಲಾನ್ ಮಸ್ಕ್ ಅವರ ಒಟ್ಟಾರೆ ಆಸ್ತಿಯ ಪ್ರಮಾಣಕ್ಕಿಂತಲೂ ಕೂಡ ತಮ್ಮ GDPಯನ್ನು ಹೊಂದಿದೆ. ಆದರೆ ಭಾರತದ್ದು ಕೂಡ ಕಡಿಮೆ ಇದೆ, ಶ್ರೀಲಂಕಾ ಮತ್ತು ಪಾಕಿಸ್ತಾನದ್ದು ಕಡಿಮೆ ಇದೆ. ಅದರ ಭಾಗವಾಗಿ ನೀವು UK ದೇಶಕ್ಕೆ ಹೋದ, ಯುನೈಟೆಡ್ ಕಿಂಗ್ಡಮ್ಗೆ ಹೋದರೂ ಕೂಡ ಅದು ಸರಿ ಸಮಾನವಾಗಿ ಎಲಾನ್ ಮಸ್ಕ್ ಅವರ ಜೊತೆಗಿರುತ್ತೆ. ಅಂದರೆ ನೀವು ಜಗತ್ತಿನ ಬೇರೆ ಬೇರೆ ದೇಶಗಳ GDPಯನ್ನು ನಾವು ನೋಡ್ತೇವಲ್ವಾ, ಆ ಪರಿಪ್ರಮಾಣದಲ್ಲಿ ಎಲಾನ್ ಮಸ್ಕ್ ಅವರ ಒಬ್ಬರದ್ದೇ ಒಬ್ಬರು ನಿವ್ವಳ ಆಸ್ತಿ ಮೌಲ್ಯ ಇರೋದು. ಆ ಮುಖಾಂತರ ಅವರು ಟ್ರಿಲಿಯನರ್ ಆಗಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಕೊನೆಯ ಸುದ್ದಿ, ಫುಟ್ಬಾಲ್ ಲೋಕದ ದಂತಕತೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಫುಟ್ಬಾಲ್ ನಡೀತಾ ಇದೆ, FIFA ವಿಶ್ವಕಪ್ ನಡೀತಾ ಇರೋದು. ಈ ಸಮಯದಲ್ಲಿ ಹೇಗೆ ನಾವು ಎಲಾನ್ ಮಸ್ಕ್ ಟ್ರಿಲಿಯನರ್ ಆಗಿದ್ದಾರೆ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೊನಾಲ್ಡೋ ಅವರು ಕೂಡ ಒಂದು ಐತಿಹಾಸಿಕ ದಾಖಲೆಯನ್ನು ಬರೆದಿರೋದು. ಪೋರ್ಚುಗಲ್ನ ದಂತಕತೆ ಅಂತ ಈ ವ್ಯಕ್ತಿಯನ್ನು ಕರೆಯಲಾಗುತ್ತೆ. ಅವರ ಗಳಿಕೆ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದು ಹೊಸ ಇತಿಹಾಸವನ್ನು ಇದೀಗ ರೊನಾಲ್ಡೋ ಸೃಷ್ಟಿ ಮಾಡಿದ್ದಾರೆ. ಹೇಗೆ ಟ್ರಿಲಿಯನೇರ್ ವಿಚಾರದಲ್ಲಿ ಎಲಾನ್ ಮಸ್ಕ್ ಇತಿಹಾಸ ಸೃಷ್ಟಿ ಮಾಡಿದ್ರು, ಹಾಗೆ ರೊನಾಲ್ಡೋ ಕೂಡ ಮೈದಾನದಲ್ಲಿ ಮಾತ್ರವಲ್ಲ, ಅವರ ಜಾಹೀರಾತು ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಅವರು ಕಟ್ಟುವ ಮುಖಾಂತರ ಅಲ್ಲಿ ಒಂದು ರಾಜನಂತೆ ಮುನ್ನುಗ್ತಿದ್ದಾರೆ ಎನ್ನುವಂಥ ಸುದ್ದಿ. ಫೋರ್ಬ್ಸ್ ಮತ್ತು ಬ್ಲೂಮ್ಬರ್ಗ್ನ 2026 ಇತ್ತೀಚಿನ ವರದಿಗಳ ಪ್ರಕಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಒಟ್ಟು ಆಸ್ತಿ ಮತ್ತು ಗಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನೇನಾಯಿತು ಡೀಟೇಲ್ಸ್ ನೋಡೋಣ. ರೊನಾಲ್ಡೋ ಒಂದೇ ಪಂದ್ಯಕ್ಕೆ $30 ಕೋಟಿ ಪಡೆದುಕೊಳ್ತಾರೆ ಅಂತ. ಒಂದು ಪಂದ್ಯಕ್ಕೆ $30 ಕೋಟಿ. ಪೋರ್ಚುಗಲ್ನ ದಂತಕತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಗಳಿಕೆಯಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಅರೇಬಿಯಾ ಫುಟ್ಬಾಲ್ ಕ್ಲಬ್ ಒಂದರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಒಂದು ಬೃಹತ್ ಒಪ್ಪಂದ ಇದು. ವಾರ್ಷಿಕವಾಗಿ $1,700 ಕೋಟಿ ಸಂಭಾವನೆಯನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಪಡೆದುಕೊಳ್ತಾರೆ. ವಾರ್ಷಿಕವಾಗಿ 55 ಪಂದ್ಯಗಳ ಆಧಾರದ ಮೇಲೆ $1,700 ಕೋಟಿ ಸಂಭಾವನೆ. 90 ನಿಮಿಷಗಳ ಒಂದು ಪಂದ್ಯದ ಅವಧಿಗೆ $30 ಕೋಟಿ ಸಂದಾಯ ಆಗುತ್ತೆ ಅಂತ. ಹೆಂಗಿದೆ ಲೆಕ್ಕಾಚಾರ ಇದು ಅಂತ ಹೇಳಿದ್ರೆ, ರೊನಾಲ್ಡೋ ಸೌದಿ ಕ್ಲಬ್ ಒಪ್ಪಂದದ ಮುಖಾಂತರ ವರ್ಷಕ್ಕೆ $1,700 ಕೋಟಿ ಆದಾಯ ಪಡಿತಾರೆ. ಅವರು ವರ್ಷದಲ್ಲಿ ಕ್ಲಬ್ ಮತ್ತು ದೇಶದ ಪರವಾಗಿ ಸರಾಸರಿ ಒಂದು 55 ಪಂದ್ಯಗಳನ್ನು ಆಡ್ತಾರೆ ಅಂತ ನಾವು ಲೆಕ್ಕಾಚಾರ ಹಾಕಿದರೆ ಪ್ರತಿ ಪಂದ್ಯಕ್ಕೆ ಅವರಿಗೆ $30 ಕೋಟಿ ಸಿಗುತ್ತೆ. $30 ಕೋಟಿ. ಆ ಮುಖಾಂತರ ರೊನಾಲ್ಡೋ ಅವರ ಒಟ್ಟು ಆಸ್ತಿ ಮೌಲ್ಯ $10,000 ಕೋಟಿ ಅಂದರೆ $1.2 ಬಿಲಿಯನ್ ಅಂತ ಅಂದಾಜು ಮಾಡಲಾಗಿದೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, 90 ನಿಮಿಷಗಳ ಫುಟ್ಬಾಲ್ ಆಟ, 90 ನಿಮಿಷಗಳ ಫುಟ್ಬಾಲ್ ಆಟಕ್ಕೆ ಇವರು ಎಷ್ಟು ಪಡೆದುಕೊಳ್ತಾರೆ? $30 ಕೋಟಿ ಪಡೆದುಕೊಳ್ತಾರೆ. ಸೌದಿ ಅರೇಬಿಯಾದ ಅಲ್ ನಾಜರ್ ಕ್ಲಬ್ನ ಜೊತೆಗೆ ಅವರ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಭಾಗವಾಗಿ ಇಂಥದ್ದೊಂದು ಸದ್ಯಕ್ಕೆ ಬರ್ತಾ ಇರುವಂಥ ಚರ್ಚೆ.
ಫಿಫಾ ವಿಶ್ವಕಪ್ ಆಗ್ತಾ ಇರೋದು ಕೇವಲ ಇದು ನೀವು ಆಟದ ಗಮನಿಸ್ತಾ ಇರೋದು, ಕೇವಲ ಪಂದ್ಯದಲ್ಲಿ ಕಣಕ್ಕಿಳಿದು ಪಂದ್ಯವನ್ನು ಆಟ ಆಡುವಂತಹ ಒಪ್ಪಂದ. ಒಂದು ಪಂದ್ಯಕ್ಕೆ 30 ಕೋಟಿ. ಆದರೆ ಇದರ ಹೊರತಾಗಿಯೂ ಕೂಡ ಅವರು ಬೇರೆ ಬೇರೆ ಇನ್ಕಮ್ ಸೋರ್ಸ್ಗಳ ಮುಖಾಂತರ ಅವರು ಆದಾಯವನ್ನು ಪಡೆದುಕೊಳ್ತಾರೆ. 10,000 ಕೋಟಿ ಗಡಿಯನ್ನು ದಾಟಿದೆ CR7 ಆದಾಯ. 10,000 ಕೋಟಿ ರೂಪಾಯಿ ಗಡಿ ದಾಟಿದೆ. ರೊನಾಲ್ಡೋ ಅವರ ಒಟ್ಟು ಆಸ್ತಿಯ ಮೌಲ್ಯ ಪ್ರಸ್ತುತ 10,000 ಕೋಟಿ ಗಡಿಯನ್ನು ದಾಟಿದೆ. ಕೇವಲ ಮೈದಾನ ಮಾತ್ರವಲ್ಲದ ಬ್ರಾಂಡ್ಗಳ ಮುಖಾಂತರ ಅವರೆಲ್ಲ ಪ್ರಚಾರ ಮಾಡ್ತಾರೆ, ಜಾಹೀರಾತು, ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಆದಾಯ ಬರುತ್ತೆ. ವಿವಿಧ ಉದ್ಯಮಗಳಲ್ಲಿ ಹೂಡಿಕೆ ಇದೆ, ಸಾಮಾಜಿಕ ಜಾಲತಾಣಗಳ ಆದಾಯ ಇದೆ. ವರ್ಷಕ್ಕೆ 12 ಲಕ್ಷ ರೂಪಾಯಿಗಳ ಉದ್ಯೋಗಿ 2,500 ವರ್ಷ ಶ್ರಮ ಪಡಬೇಕಾಗುತ್ತೆ. ಅಂದರೆ 12 ಲಕ್ಷ ರೂಪಾಯಿ ವರ್ಷಕ್ಕೆ ಆ ವ್ಯಕ್ತಿಗೆ ಆದಾಯ ಸಿಗುತ್ತೆ ಅಂತ ಹೇಳಿದರೆ ಆ ವ್ಯಕ್ತಿ 2,500 ವರ್ಷ ಶ್ರಮ ಪಟ್ಟರೆ ಈ ಪರಿಪ್ರಮಾಣದಲ್ಲಿ ಆದಾಯವನ್ನು ಕಲೆಕ್ಟ್ ಮಾಡ್ಬೋದು. 10,000 ಕೋಟಿ ಸಾಮ್ರಾಜ್ಯ ತಲುಪಲು ಅದೇ ಉದ್ಯೋಗಿಗೆ 83 ವರ್ಷ ಎಲ್ಲ ಬೇಕಾಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ. ನೀವು ನೋಡಿ, ಅವರ ಒಟ್ಟಾರೆ ಮೌಲ್ಯ ಫೋರ್ಬ್ಸ್ ಮತ್ತು ಬ್ಲೂಮ್ಬರ್ಗ್ ವರದಿಗಳ ಪ್ರಕಾರ ಅವರ ಆಸ್ತಿ ಮೌಲ್ಯ 1.2 ಬಿಲಿಯನ್ನಿಂದ 1.4 ಬಿಲಿಯನ್ ಡಾಲರ್ ಅಂತ ಅಂದಾಜು ಮಾಡಲಾಗಿದೆ. 10,000 ಕೋಟಿಯಿಂದ 11,600 ಕೋಟಿ ರೂಪಾಯಿ ಭಾರತೀಯ ಮೌಲ್ಯದಲ್ಲಿ ಸದ್ಯಕ್ಕೆ ಹೇಳ್ತಾ ಇರೋದು. ಬಿಲಿಯನರ್ ಆದಂತಹ ಸಕ್ರಿಯ ಫುಟ್ಬಾಲರ್ ಆಟಗಾರ ಎನ್ನುವಂಥ ಐತಿಹಾಸಿಕ ಸಾಧನೆ ಇದೆ. ಅಂದರೆ ಫುಟ್ಬಾಲ್ ಆಟವನ್ನು ಆಡ್ತಾ ಇದ್ದಂತಹ ಸಮಯದಲ್ಲೇ $1 ಬಿಲಿಯನ್ 8,350 ಕೋಟಿ ರೂಪಾಯಿ ಆಸ್ತಿ ಗಳಿಸಿದಂಥ ವಿಶ್ವದ ಮೊದಲ ಫುಟ್ಬಾಲ್ ಆಟಗಾರ ಎನ್ನುವಂತಹ ದಾಖಲೆಯನ್ನು ರೊನಾಲ್ಡೋ ಅವರು ಬರೆದಿದ್ದಾರೆ. ಇವರ ಒಟ್ಟು ಸಂಪಾದನೆ ಇಡೀ ವೃತ್ತಿ ಜೀವನದ ಒಟ್ಟು ಗಳಿಕೆ ಈಗಾಗಲೇ $2.1 ಬಿಲಿಯನ್ 17,500 ಕೋಟಿ ರೂಪಾಯಿ ದಾಟಿದೆ ಅಂತ ಹೇಳ್ತಾ ಇದ್ದಾರೆ. CR7 ಬ್ರ್ಯಾಂಡ್ಗಳು, ಹೋಟೆಲ್ಗಳು ಇವರಿಗೆಲ್ಲ ಬಲವಾದ ಆಸ್ತಿ ಮೂಲಗಳು ಅಂತ ಹೇಳ್ತಾರೆ. ಅಂದರೆ ಫೆಸ್ಟನಾ ಹೋಟೆಲ್ ಗ್ರೂಪ್ ಜೊತೆಗೆ ಸಹಭಾಗಿತ್ವದಲ್ಲಿ ಜಗತ್ತಿನ ಪ್ರಮುಖ ನಗರಗಳಲ್ಲಿ ಫೆಸ್ಟನಾ CR7 ಅಂತ ಒಂದು ಐಷಾರಾಮಿ ಹೋಟೆಲ್ಗಳನ್ನೆಲ್ಲ ಹೊಂದಿರೋದು. ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಇದೆ, ವಾಹನಗಳಿದೆ. ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್, ಇಟಲಿ, ಸೌದಿ ಅರೇಬಿಯಾಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಗಲೆಗಳಿದೆ. ಖಾಸಗಿ ಜೆಟ್ ವಿಮಾನ 70 ಮಿಲಿಯನ್ ಅಂತ ಹೇಳಲಾಗುತ್ತೆ ಅದನ್ನು. ಮತ್ತು ಬುಗಾಟಿ, ಫೆರಾರಿ ಅಂತ ಅತ್ಯಂತ ಅಪರೂಪದ ಸೂಪರ್ ಕಾರ್ಗಳ ಸಂಗ್ರಹವು ಕೂಡ ಯಾರ ಹತ್ರ ಇದೆ? ಇವರ ರೊನಾಲ್ಡೋ ಅವರ ಹತ್ರ ಇದೆ. ಸ್ಟಾರ್ಟಪ್ ಹೂಡಿಕೆಗಳು, ಫಿಟ್ನೆಸ್ ಟೆಕ್ ಕಂಪ್ನಿ ಓಪ್ ಮತ್ತು ಕೃತಕ ಬುದ್ಧಿಮತ್ತೆ AI ಸರ್ಚ್ ಇಂಜಿನ್ ಕಂಪ್ನಿ ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಹೂಡಿಕೆಯನ್ನು ರೊನಾಲ್ಡೋ ಅವರು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅವರ ಇನ್ಕಮ್ ಸೋರ್ಸ್ಗಳಾಗಿರೋದು. ಮತ್ತೊಂದು ಕಡೆ ಜಗತ್ತಿನ ಟಾಪ್ 10 ಶ್ರೀಮಂತ ಕ್ರೀಡಾಪಟುಗಳು ಯಾರ್ಯಾರು? ನಾವು ಟಾಪ್ 10 ಶ್ರೀಮಂತರನ್ನು ನೋಡಿದ್ವಿ ನಾವು ಅವಾಗಲೇ. ಇದೀಗ ಶ್ರೀಮಂತ ಕ್ರೀಡಾಪಟುಗಳು ಯಾರು? ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್, ಪೋರ್ಚುಗಲ್ನವರು, 300 ಮಿಲಿಯನ್ ಇದೆ, 2,500 ಕೋಟಿ ರೂಪಾಯಿ. ಅದಾದ ನಂತರ ಕೆನೆಲೋ ಅಲ್ವಾರೆಜ್ ಬಾಕ್ಸಿಂಗ್ ಆಟ ಆಡ್ತಾರೆ, ಮೆಕ್ಸಿಕೋದವರು, $170 ಬಿಲಿಯನ್ ಇದೆ. ಅಂದರೆ ಭಾರತೀಯ ರೂಪಾಯಿಯಲ್ಲಿ 1,410 ಕೋಟಿ ರೂಪಾಯಿ. ಲಿಯೋನೆಲ್ ಮೆಸ್ಸಿ ಫುಟ್ಬಾಲ್ ಆಟ, ಅರ್ಜೆಂಟೀನಾ ದೇಶ, $140 ಮಿಲಿಯನ್ ಇದೆ, 1,160 ಕೋಟಿ ರೂಪಾಯಿ. ಲೆಬ್ರಾನ್ ಜೇಮ್ಸ್ ಬಾಸ್ಕೆಟ್ಬಾಲ್ ಆಟ ಆಡುವಂಥ ಆಟಗಾರ, ಅಮೆರಿಕಾದವರು, $137.8 ಮಿಲಿಯನ್ ಇರೋದು. ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ನೋಡೋದಾದರೆ 1,140 ಕೋಟಿ ರೂಪಾಯಿ ಇದೆ. ಶೋಹೆ ಓಟಾನಿ ಬೇಸ್ಬಾಲ್ ಆಟ ಆಡ್ತಾರೆ, ಜಪಾನ್ನವರು, $127.6 ಮಿಲಿಯನ್ ಇದೆ. ಅಂದರೆ ಅಲ್ಲಿಗೆ 1,060 ಕೋಟಿ ರೂಪಾಯಿ ಇತ್ತು. ಸ್ಟಿಫನ್ ಕರ್ರಿ ಬಾಸ್ಕೆಟ್ಬಾಲ್ ಆಟ ಆಡ್ತಾರೆ, ಅಮೆರಿಕಾದವರು, $124.7 ಮಿಲಿಯನ್ ಇದೆ. ಅಂದರೆ ಭಾರತೀಯ ರೂಪಾಯಿಯಲ್ಲಿ 1,030 ಕೋಟಿ ರೂಪಾಯಿ ಇರುವಂಥದ್ದು. ಅದಾದ ನಂತರ 7ನೇದವರಾಗಿ ಜಾನ್ ರಾಮ್ ಗಾಲ್ಫ್ ಸ್ಪೇನ್ ದೇಶದವರು, $107 ಮಿಲಿಯನ್ ಇದೆ. ಭಾರತೀಯ ರೂಪಾಯಿಯಲ್ಲಿ 890 ಕೋಟಿ ರೂಪಾಯಿ. ಕರೀಮ್ ಬೆಂಜೆಮಾ ಫುಟ್ಬಾಲ್ ಆಟ ಆಡ್ತಾರೆ, ಫ್ರಾನ್ಸ್ನವರು, ಇವರು $104 ಮಿಲಿಯನ್ ಇದೆ, 865 ಕೋಟಿ ರೂಪಾಯಿ ಭಾರತೀಯ ರೂಪಾಯಿ ಮೌಲ್ಯದಲ್ಲಿ. ಕೆವಿನ್ ಡುರಾಂಟೋ ಬಾಸ್ಕೆಟ್ಬಾಲ್ ಆಟ ಆಡ್ತಾರೆ, ಅಮೆರಿಕಾದವರು, $103.8 ಮಿಲಿಯನ್ ಇದೆ, 860 ಕೋಟಿ ರೂಪಾಯಿ. ಲೆವಿಸ್ ಹ್ಯಾಮಿಲ್ಟನ್ ರೇಸಿಂಗ್ ಆಡ್ತಾರೆ, F1, ಬ್ರಿಟನ್ನವರು, $100 ಮಿಲಿಯನ್ ಆಸ್ತಿ ಮೌಲ್ಯ ಇದೆ. ಒಟ್ಟು ನಾವು ಭಾರತೀಯ ರೂಪಾಯಿ ಮೌಲ್ಯದಲ್ಲಿ ನೋಡೋದಾದರೆ 830 ಕೋಟಿ ರೂಪಾಯಿ ಆದಾಯವನ್ನು ಇವರೆಲ್ಲ ಹೊಂದಿರೋದು. ನೀವು ನೋಡ್ತಾ ಇದ್ದೀರಿ ಜಗತ್ತಿನ ಟಾಪ್ 10 ಶ್ರೀಮಂತ ಕ್ರೀಡಾಪಟುಗಳು ಬೇರೆ ಬೇರೆ, ಬಾಕ್ಸಿಂಗು, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಬೇಸ್ಬಾಲ್, ಅದಾದ ನಂತರ ಗಾಲ್ಫ್ನಲ್ಲಿದ್ದಾರೆ, ಬಾಸ್ಕೆಟ್ಬಾಲ್ ಆಗಿರ್ಬೋದು, ರೇಸಿಂಗ್, ಎಲ್ಲ ಆಟಗಳನ್ನು ಆಡ್ತಾ ಆಟದಲ್ಲೇ ಶ್ರೀಮಂತಿಕೆಯನ್ನು ಸಾಧಿಸಿದಂಥವ್ರು ಎಲ್ಲರೂ ಕೂಡ ಮಿಲಿಯನ್ನಲ್ಲಿದ್ದಾರೆ. ಎಲ್ಲರೂ ಕೂಡ ಮಿಲಿಯನ್. ಆ ಪೈಕಿ ಇದೀಗ ರೊನಾಲ್ಡೋ ಕೂಡ 300 ಮಿಲಿಯನನ್ನು ಹೊಂದಿರೋದು, 2,500 ಕೋಟಿ ರೂಪಾಯಿ. ಅದಾದ ನಂತರ ಕನೆಲೋ ಅಲ್ವಾರೆಜಿ ಬಾಕ್ಸಿಂಗ್ ಆಟ ಆಡ್ತಾ ಇರೋದು, 1,410 ಕೋಟಿ ರೂಪಾಯಿಯನ್ನು ಇವರ ಒಟ್ಟಾರೆ ಆಸ್ತಿ ಮೌಲ್ಯ ಇದೆ. ಅಂದರೆ ನೀವು ಫುಟ್ಬಾಲ್ ಲೋಕದ ದಂತಕತೆ ಅಂತ ನಾವೇನು ರೊನಾಲ್ಡೋವನ್ನು ಕರಿತೀವಿ, ಆ ರೊನಾಲ್ಡೋ ಫುಟ್ಬಾಲನ್ನು ಆಡ್ತಾ ಇರುವಂತಹ ಸಮಯದಲ್ಲೇ ಇಂಥದ್ದೊಂದು ಐತಿಹಾಸಿಕ ದಾಖಲೆಯನ್ನು ಮಾಡಿರುವಂತಹ ವ್ಯಕ್ತಿ ಅಂತಲೂ ಕೂಡ ಕರೆಸಿಕೊಳ್ಳಲಾಗ್ತಾ ಇದೆ. ಅಂದರೆ ಒಬ್ಬ ಆಟಗಾರ ಅಂತ ಹೇಳಿದ್ರೆ ನಾವು ಮೊನ್ನೆಯೂ ಕೂಡ ನೋಡಿದ್ವಿ,
ಫುಟ್ಬಾಲ್ ಆಟಗಾರರು ಅಥವಾ ಫುಟ್ಬಾಲ್ ಕ್ರೀಡೆ ಅಂತ ಹೇಳಿದರೆ ಫುಟ್ಬಾಲ್ ಕ್ರೀಡೆಯ ಸಮಯದಲ್ಲೂ ಕೂಡ ಅವರಿಗೆ ಪ್ರಶಸ್ತಿಯಾಗಿ ಕೊಡುವಂಥ ಹಣದ ಬಗ್ಗೆ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ವಿ. ನಮ್ಮ T20 ವಿಶ್ವಕಪ್ಪಿಗೆ ಪ್ರಶಸ್ತಿಗಳನ್ನು ಕೊಡ್ತಾರಲ್ಲ, ಆದರೆ ಎಷ್ಟೋ ಪಟ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ನಮಗೆ 90 ಕೋಟಿ ರೂಪಾಯಿ ಇಲ್ಲಿ ಗೆದ್ದವರಿಗೆ ಕೊಟ್ಟರೆ ಅಲ್ಲಿ ಲೀಗ್ ಹಂತದಲ್ಲಿ ಆಟ ಆಡಿದವರಿಗೆ 75-80 ಕೋಟಿ ರೂಪಾಯಿ ಹಣವನ್ನು ಕೊಡಲಾಗುತ್ತೆ. 75-80 ಕೋಟಿ ರೂಪಾಯಿ ಹಣವನ್ನು ಕೇವಲ ಲೀಗ್ ಹಂತದಲ್ಲಿ ಆಟ ಆಡಿ ಅಲ್ಲಿಂದ ಸೋತು ಮನೆಗೆ ಹೋದವರಿಗೆ 75 ಕೋಟಿ ರೂಪಾಯಿ ಹಣವನ್ನು ಕೊಡಲಾಗುತ್ತೆ. ನಮ್ಮಲ್ಲಿ T20 ವರ್ಲ್ಡ್ ಕಪ್ ಗೆದ್ದರೆ ಒಂದು 90 ಕೋಟಿ ರೂಪಾಯಿ ಕೊಡಲಾಗುತ್ತೆ. ಇದು ಫುಟ್ಬಾಲ್ ಮತ್ತು ಕ್ರಿಕೆಟ್ಗೆ ಇರುವಂತಹ ದೊಡ್ಡ ವ್ಯತ್ಯಾಸ. ಮತ್ತು ಫುಟ್ಬಾಲ್ ಆಟಗಾರರಿಗೂ ಕೂಡ ದೊಡ್ಡ ಮಟ್ಟದ ಇನ್ಕಮ್ ಕೂಡ ಸಿಗುತ್ತೆ. ಅದು ಬೇರೆ ಬೇರೆ ಕಾರಣಕ್ಕಾಗಿ ಇದೀಗ ಆ ಪಟ್ಟಿಯಲ್ಲಿ ರೊನಾಲ್ಡೋ ಅವರು ಇದ್ದಾರೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಅಡಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.